Welcome to The Creative Beast. ಸರ್ ಆಫ್ಟರ್ 4 years ನೀವು ವರ್ಕೌಟ್ ಮಾಡಿದ್ರು ಕೂಡ ಮಸಲ್ ಹಂಗೆ ಇದೆ, ಆ ಮಸಲ್ ಮೆಮೊರಿ ಹಾಗೆ ಇದೆ ಅಂತಂದರೆ ಸರ್ ಇನ್ನೊಂದಷ್ಟು ಡೌಟ್ಸ್ ನಿಮ್ಮ ಹತ್ರ ಕೇಳಬೇಕು. ನೆಕ್ಸ್ಟ್ ಲೊಕೇಶನ್ ಶಿಫ್ಟ್ ಮಾಡೋಣ. ಹೇಗಿತ್ತು ವರ್ಕೌಟ್? ಸರ್ ಬಿಗಿನರ್ ಆಗಿ ನಮ್ಮ ಒಂದು ಕೆಪಾಸಿಟಿ ಬೇರೆ ಸರ್. ಒಂದು ನಾರ್ಮಲ್ ವೆಯ್ಟ್ಸಲ್ಲಿ, ಒಂದು ಡೀಸೆಂಟ್ ವೆಯ್ಟ್ಸಲ್ಲಿ ಮಾಡ್ತೀವಿ. ಬಟ್ ಅದೊಂದು ಡ್ರೀಮ್ ಇತ್ತು ನನಗೆ ಮುಂಚೆಯಿಂದ, ಒಬ್ಬ ಬಾಡಿ ಬಿಲ್ಡರ್ ಜೊತೆ ವರ್ಕೌಟ್ ಮಾಡಬೇಕು, ಆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ಬಟ್ ಕ್ರೇಜಿ, ಮತ್ತೆ ನಾನು ಟ್ರೈ ಮಾಡೋದಕ್ಕೆ ಹೋಗೋಲ್ಲ ಸರ್. ಥ್ಯಾಂಕ್ ಯು. ಎಸ್ ನಿಶಾಂತ್ ಸರ್. ಸೊ ಮುಂಚೆಯಿಂದನೂ ಕೂಡ ನಾನು ನಿಮ್ಮನ್ನು ಫಾಲೋ ಮಾಡ್ತಾಯಿದ್ದೆ, ಆಲ್ಮೋಸ್ಟ್ ಒಂದು 8 years ಆಯಿತು. ಬಟ್ ಈ ಬಿಟ್ವೀನಲ್ಲಿ ಆಲ್ಮೋಸ್ಟ್ 91 kgs ನಾನು ಇದ್ದಿದ್ದು. ನನಗೆ ಓಪ್ಸ್ ಹೊಂಟೋಗಿತ್ತು ಸರ್, ಒಂದಷ್ಟು ರಾಂಗ್ ಕೋಚ್ಗಳಿಂದ, ರಾಂಗ್ ಡಯಟಿಂದ, ರಾಂಗ್ ಸಪ್ಲಿಮೆಂಟ್ಸಿಂದ. ಓಕೆ ಇದಾಗಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ ನಾನು. ಫೈನಲಿ ಈಗ ನನ್ನನ್ನು ಒಂದು ರೇಂಜಿಗೆ ಫಿಟ್ ಮಾಡಿದ್ದೀರಾ. ನನಗೊತ್ತು ಇನ್ನೂ ಫಿಟ್ನೆಸ್ಸಲ್ಲಿ ತುಂಬ ವಿಷಯಗಳಿದೆ ಕಲಿಯೋದಕ್ಕೆ ಅಂತ. ಇನ್ನೊಂದಷ್ಟು ಪ್ರಶ್ನೆಗಳಿದೆ, ಅದನ್ನು ನಾನು ನಿಮ್ಮ ಹತ್ರ ಕೇಳ್ತಾ ಹೋಗ್ತೀನಿ. ಡೆಫಿನೆಟ್ಲಿ. ಅದಕ್ಕೂ ಮುಂಚೆ ಸರ್, ನನಗೆ ಎಕ್ಸೈಟ್ ಮಾಡಿದ ವಿಷಯ ಏನಂದರೆ, ನೀವು ಮಿಸ್ಟರ್ ಯೂನಿವರ್ಸ್, ಮಿಸ್ಟರ್ ಏಷ್ಯಾ, ಮಿಸ್ಟರ್ ಇಂಡಿಯಾ. ಸೊ ನಿಮ್ಮ ಜರ್ನಿ ಬಗ್ಗೆ ಹೇಳಿ ಸರ್, ಹೆಂಗೆ ಸ್ಟಾರ್ಟ್ ಆಯಿತು ಅಂತ. ಜರ್ನಿ ಬಗ್ಗೆ ಏನಂದರೆ, ನಮ್ಮ ಮನೆ ಹತ್ರ ಗರಡಿ ಮನೆ ಇತ್ತು. ಸೊ ಅದರಿಂದ ಮಿಸ್ಟರ್ ವರ್ಲ್ಡ್ ರೈಮಂಡ್ ಡಿಸೋಜಾ ಅವರು ಹೋಗಿದ್ರು ಫಸ್ಟ್ ಬಾಡಿ ಬಿಲ್ಡರ್. ಸೊ ಹೊರಗಡೆ ಲೈಕ್ ಮ್ಯಾಂಗ್ಳೂರು, ನಮ್ಮದೇ ಗರಡಿ ಮನೆ. ಸೊ ಅಲ್ಲಿ ಪೋಸ್ಟರ್ ಎಲ್ಲ ಇತ್ತು ಬಾಡಿ ಬಿಲ್ಡರ್ಸ್. ಅದು ನೋಡಿಬಿಟ್ಟು ನನಗೆ ಆಗಲೇಬೇಕು ಬಾಡಿ ಬಿಲ್ಡರ್ ಅಂತ ಚಿಕ್ಕ ವಯಸ್ಸಿಂದ ನನಗೆ ಇಷ್ಟ ಇತ್ತು. ಯಾವ ಏಜ್? ಚಿಕ್ಕದಿರೋ ಸ್ಕೂಲ್ ಇರುವಾಗ. ಸೊ ಅದು ಬಾಡಿ ಒಂದು ಸ್ವಲ್ಪ ರಾನಿ ಕೊಲೊಮನ್ ಇದೆಲ್ಲ ಪೋಸ್ಟರ್ ಹಾಕ್ತಿದ್ರಲ್ಲ, ಅದನ್ನು ನೋಡಿಬಿಟ್ಟು ಹೀಗೆ ಆಗಬೇಕಂತ ಒಂದು ಲೈಫಲ್ಲಿ ಥಾಟ್ ಇತ್ತು. ಸೊ ಐ ನೆವರ್ ಹ್ಯಾಡ್ ಥಾಟ್ಸ್ ಟು ಬಿಕಮ್ ಇಂಜಿನಿಯರ್ ಅಥವಾ ಡಾಕ್ಟರ್, ಅದೆಲ್ಲ ಆಗ್ಲಿಕ್ಕೆ ಮನಸ್ಸೇ ಇರಲಿಲ್ಲ. ಸೊ ಆ ಟೈಮಿಂದ ಐ ಯೂಸ್ ಟು ಡೂ ಪುಷಪ್ಸ್. ಏನು ಮಾಡ್ಲಿಕ್ಕಾಗತ್ತೆ, ಎಕ್ಸಸೈಸ್ ಜಾಸ್ತಿ ಮಾಡ್ತಾ ಇದೆ. ಅದಾದಮೇಲೆ ಏನಾಯಿತು, ನಾವು ಕಾಲೇಜಿಗೆ ಜಾಯ್ನ್ ಆದ್ವಿ. ಆ ಟೈಮಿಂದ ನಾವು ಗ್ರೌಂಡ್ ವರ್ಕೌಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದೇ ಗರಡಿ ಮನೆಯಲ್ಲಿ. ಅದಾದಮೇಲೆ ಒಂದು ಜಿಮ್ ಇತ್ತು, ಅಲ್ಲಿ ಎಷ್ಟು 150 ರೂಪಾಯಿ ಫೀಸ್ ಇತ್ತು. ಸೊ ನಮ್ಮ ಬಾಡಿ ಚೆನ್ನಾಗಿದೆ ಅಂತ ಫೀಸ್ ಫ್ರೀ ಮಾಡಿದ್ದಕ್ಕೆ ಆ ಜಿಮ್ಮಿಗೆ ಜಾಯ್ನ್ ಆಗಿಬಿಟ್ಟು ನಾನು ಬಾಡಿ ಬಿಲ್ಡಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನ್ಯೂಟ್ರಿಷನ್ ನಾಲೆಜ್ ಇರಲಿಲ್ಲ. ಅದಾದಮೇಲೆ ತುಂಬ ಕಷ್ಟ ಬಿದ್ದೆ, ಇಲ್ಲಿ ಬೆಂಗಳೂರು ಬಂದೆ. ನನ್ನ ಗುರುಗಳು ಅವರಿಂದ ನಾನು ಒಂದು ಸ್ವಲ್ಪ ಕಲಿತೆ, ಅವರಿಂದ ಕಾಂಪಿಟೇಷನ್ ನಿಂತೆ, ಇಲ್ಲಿ ತುಂಬ ಕಷ್ಟಪಟ್ಟೆ. ಸರ್ ಇದು ಈ ಬಾಡಿ ಬಿಲ್ಡಿಂಗ್ ಎಂಟ್ರಿ ಆಗೋದಕ್ಕೂ ಮುಂಚೆ ನಾನು ಇನ್ನೊಂದು ವಿಷಯದಲ್ಲಿ ಕ್ಯೂರಿಯಸ್ ಆಗಿರೋದು, ನೀವು ಅವಾಗಲೇ ಜಿಮ್ನಾಸ್ಟಿಕ್ಸ್ ಎಲ್ಲ ಸೂಪರ್ ಆಗಿ ಮಾಡ್ತಾ ಇದ್ರಿ. ಸೊ ಅದು ಹೆಂಗೆ ಸ್ಟಾರ್ಟ್ ಆಯಿತು? ಜಿಮ್ನಾಸ್ಟಿಕ್ ಏನಂದ್ರೆ, ನಮ್ಮ ಹುಲಿವೇಷ ಇದೆ, ಹುಲಿವೇಷಕ್ಕೆ ಬ್ಯಾಕ್ ಫ್ಲಿಪ್ ಹೊಡೆದವ ಬ್ಲ್ಯಾಕ್ ಟೈಗರ್ ಹಾಕ್ಲಿಕ್ಕೆ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಮಂಗಳೂರು ಅವರಿಗೆ ಹೈಯೆಸ್ಟ್ ಜನರಿಗೆ ಬ್ಯಾಕ್ ಫ್ಲಿಪ್ಸ್ ಎಲ್ಲ ಬರುತ್ತೆ. ಬಟ್ ಬ್ಯಾಕ್ ಫ್ಲಿಪ್ ಹೊಡಿಲೇಬೇಕು, ಹೊಡೆದ್ರೆ ಅವನಿಗೆ ಒಂದು ಸ್ವಲ್ಪ ಮರ್ಯಾದೆ ಜಾಸ್ತಿ, ನೀವು ಸ್ಟ್ಯಾಂಡ್ ಔಟ್ ಆಗ್ತೀರಾ. ಸೊ ಒಂದು 10 ಜನರಿದ್ರೆ 10 ಜನರಲ್ಲಿ ನಿಮ್ಗೆ ಒಂದು ಸ್ವಲ್ಪ ಜಾಸ್ತಿ ಮರ್ಯಾದೆ ಇರುತ್ತೆ. ಬ್ಯಾಕ್ ಫ್ಲಿಪ್ ಹೊಡೆದ್ರೆ ಬ್ಲ್ಯಾಕ್ ಟೈಗರ್ ಹಾಕ್ಬಹುದು ಅಥವಾ ಪಲ್ಟಿ ಹೊಡಿ. ಆ ಟೈಮ್ 2009 8 ಬ್ಯಾಕ್ ಫ್ಲಿಪ್ಪೇ ಒಂದು ದೊಡ್ಡ ವಿಷಯ. ಹೌದು, ಅದು ಇವಾಗಲೂ ಹೌದು. ಸೊ ಅದಕ್ಕೆ ಅಲ್ಲಿಂದ ಬಂತು. ಅದರಲ್ಲಿ ಸಹ ನನ್ನ ಬಾಡಿ ಡೆವಲಪ್ ಆಯಿತು. ಯಾಕಂದ್ರೆ ಬ್ಯಾಕ್ ಫ್ಲಿಪ್ ಮಾಡುವ ನಿಮ್ಮ ಕೋರ್, ನಿಮ್ಮ ಲೆಗ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಆಗಬೇಕಲ್ಲ. ಸೊ ಅದೇ ಮೇಯ್ನ್ ಆಗಿ ಅದೇ ನಮ್ಮ ಕೋಚ್ಗಳಿಂದ ನಾನು ಮತ್ತೆ ಅದಾದಮೇಲೆ ಬೆಂಗಳೂರು ಬಂದೆ. ತುಂಬ ಬೆಂಗಳೂರು ನೆಲಕ್ಕೆ ಹಾಕಿ ತುಳಿತು. ಅದಾದಮೇಲೆ ಕಷ್ಟಪಟ್ಟು ಇಲ್ಲಿದ್ದೇವೆ ಈಗ. ಓಕೆ, ಅಂದರೆ ಈಗ ಬ್ಯಾಂಗ್ಳೂರಲ್ಲಿ ನಿಮ್ಗೆ ಸಪೋರ್ಟ್ ಮಾಡಿದ್ದು ಹೇಗೆ ಸರ್? ಅಂದರೆ ಯಾರು ಗುರುಗಳಾಗಿ? ಬ್ಯಾಂಗ್ಳೂರಲ್ಲಿ ಯಾರಿಲ್ಲ. ಇಲ್ಲ, ನನ್ನ ಗುರುಗಳಿರೋದು ಮಂಗಳೂರಲ್ಲಿ. ಓಕೆ. ಸೊ ಇಲ್ಲಿ ಯಾರು ನನಗೆ ಆ ಥರ ಕೋಚ್ ಮಾಡಿದವರಿಲ್ಲ. ಓಕೆ, ಆ್ಯಕ್ಚುಲಿ ಬಾಡಿ ಬಿಲ್ಡಿಂಗ್ ಅಂತ ಸ್ಟಾರ್ಟ್ ಆಗಿದ್ದು ಬ್ಯಾಂಗ್ಳೂರಿಂದ? ಇಲ್ಲ, ಮಂಗಳೂರಲ್ಲೇ. ಬ್ಯಾಂಗ್ಳೂರಲ್ಲಿ ನಾನು ಮಾಡಲಿಲ್ಲ ಬಾಡಿ ಬಿಲ್ಡಿಂಗ್. ನನ್ನ ಪ್ರಿಪ್ರೇಷನ್ ಎಲ್ಲ ಮಂಗಳೂರಲ್ಲಿ ಮಾಡಿದ್ದು ನಾನು. ಈ ಬಾಡಿ ಬಿಲ್ಡಿಂಗ್ ಅಂತ ಬಂದಾಗ ಸುಮಾರು ಪ್ರಶ್ನೆಗಳು ನನಗಿದೆ ಸರ್. ನಂತರನೇ ಒಂದಷ್ಟು ನಾರ್ಮಲ್ ಫಿಟ್ನೆಸ್ ಗೋರ್ಸ್ ಏನಿರ್ತಾರೋ ಅವ್ರಿಗೂ ಕೂಡ ಸೇಮ್ ಕ್ವಶನ್ಸ್ ಇರುತ್ತೆ. ಈಗ ಬಾಡಿ ಬಿಲ್ಡಿಂಗ್ ಅಂತ ಬಂದಾಗ ಆ ಪ್ರೆಪ್ ಟೈಮ್ ಹೆಂಗಿರುತ್ತೆ ಅಂತ. ಸೊ ಇಲ್ಲಿ ತುಂಬ ಕನ್ಫ್ಯೂಷನ್ ಇದೆ ಮತ್ತು ತುಂಬ ಮಿಸ್ಇನ್ಫಾರ್ಮೇಷನ್ಸ್ ಇದೆ. ನೀವು ಫಿಲ್ಮ್ ನೋಡ್ಬೋದು, ಅದರಲ್ಲಿ ಚಮಚದಲ್ಲಿ ನೀರು ಕುಡಿಬೇಕು ಹಂಗೆ. ಯಾಕಂದರೆ ಇವರು ಇನ್ನೂ 100 years ಬ್ಯಾಕ್ ಇದು ಏನು ಹೇಳೋದು, ಪ್ರೆಪ್ ವೀಕ್ ಇದು ಪ್ರೋಟೋಕಾಲ್ಸನ್ನು ಫಾಲೋ ಮಾಡ್ತಿದ್ದಾರೆ. ನಮ್ಮ ಸ್ಟೂಡೆಂಟ್ ಅವರಿಗೆ ನಾವು 1.5 ಲೀಟರ್ ಕೊಡ್ತೇವೆ ಸ್ಟೇಜಿಗೆ ಹೋಗುವ ಮುಂಚೆ. ಬರ್ಗರ್ ತಿನ್ನಿಸ್ತೇವೆ. ಕೆಲವರಿಗೆ ಎಣ್ಣೆನೂ ಕುಡಿಸ್ತೇವೆ ಬೇಕಿದ್ದ. ಸರ್ ಇದು ನಾನು ಕೇಳಬೇಕಿತ್ತು. ರೀಸೆಂಟಾಗಿ ನಾನು ನೀವೇ ವಿಡಿಯೋ ಶೇರ್ ಮಾಡಿದ್ರಿ, ಡ್ರಿಂಕ್ಸ್ ಮಾಡಿ ನಾನು ಹೆಂಗಪ್ಪ ಇದು ಆಲ್ಕೋಹಾಲ್ ಕೊಟ್ಟು ಸ್ಟೇಜ್ ಹತ್ತಿಸ್ತಾ ಇದ್ದಾರೆ ಅಂತ. ನೋಡಿ, ಆಲ್ಕೋಹಾಲ್ ಪ್ರತಿಯೊಬ್ಬರಿಗೆ ಸೂಟ್ ಆಗಲ್ಲ. ಅರ್ಥ ಆಯ್ತಾ? ಕೆಲವರಿಗೆ ಅದು ಉಲ್ಟಾ ನೋಡಿಬೋದು, ಕೆಲವರಿಗೆ ಜಾಸ್ತಿ ಕ್ರಾಂಪ್ಸ್ ಆಗ್ಬೋದು. ಕೆಲವು ಸ್ಟೂಡೆಂಟ್ಸ್ ಅವರು ಇದ್ದಾರೆ, ಅವ್ರಿಗೆ ಏನಾಗುತ್ತೆ ಅಂದರೆ, ತುಂಬ ಜನ ಬಾಡಿ ಬಿಲ್ಡರ್ಸ್ ಅಲ್ಲ, ಎಲ್ಲ ಬಾಡಿ ಬಿಲ್ಡರ್ಸ್ ಅವರು ಸ್ಟೇಜ್ಗೆ ಹೋಗೋಕ್ಕಿಂತ ಮುಂಚೆ
ವಾಟರ್ ಔಟ್ ಟ್ಯಾಬ್ಲೆಟ್ ಅಂತ ತಗೊಳ್ತಾರೆ, ಅದಕ್ಕೆ ಡೈರೋಟಿಕ್ಸ್ ಅಂತ ಹೇಳೋದು. ಓಕೆ ಓಕೆ, ಮೇಯ್ನ್ ಆಗಿ ಇಲ್ಲಿದ್ದು ಎಲ್ಲ ಡೈರೋಟಿಕ್ಸ್ ಮೇಯ್ನ್ ಆಗಿ ಇಲ್ಲಿ ಲ್ಯಾಸಿಕ್ಸ್ ಮತ್ತು ಆಲ್ಡಕ್ಟ್ರೋನ್ ಆ ಥರದ್ದು ತಗೊಳ್ತಾರೆ. ಅದರಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಆರ್ಗನಿಂದ ಸಹ ಅದು ವಾಟರ್ ಪುಲ್ ಮಾಡುತ್ತೆ. ಸೊ ಕೆಲವರಿಗೆ ಅದು ತಗೊಂಡ್ರೆ ಭಯಾನಕ ಕ್ರ್ಯಾಂಪ್ ಆಗುತ್ತೆ, ಕೆಲವರಿಗೆ ಡೈರೆಟಿಕ್ಸ್ ತಗೊಳ್ಳೋದನ್ನು ನಾವು ಸ್ಟೇಜಿಗೆ ನಿಲ್ಲಿಸ್ತೇವೆ. ಕೆಲವರಿಗೆ ಏನು ಮಾಡ್ತೇವೆ ಅಂದರೆ ನಾವು ಆಲ್ಕೋಹಾಲ್ ಯೂಸ್ ಮಾಡ್ತೇವೆ. ಆಲ್ಕೋಹಾಲ್ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮ ತುಂಬ ರಿಲ್ಯಾಕ್ಸ್ ಆಗುತ್ತೆ, ಯಾಕಂದರೆ ನಿಮ್ಮ ಬಾಡಿಯಲ್ಲಿ ಗಾಮ ಜಾಸ್ತಿ ಆಗುತ್ತೆ. ಅದಾದಮೇಲೆ ಅದು ಸಹ ಡೈರೆಟಿಕ್ಸ್ ಥರನೇ ವರ್ಕ್ ಮಾಡುತ್ತೆ. ಅದರಿಂದ ಏನಾಗುತ್ತೆ, ನಿಮ್ಮದು ನರ್ವ್ಸ್ ಇದೆಯಲ್ಲ ಅದರಲ್ಲಿ ಸಹ ವ್ಯಾಸೋಡೈಲೇಷನ್ ಆಗುತ್ತೆ, ಅದು ಥಿಕ್ ಆಗುತ್ತೆ. ಅದಾದಮೇಲೆ ಅವ್ರಿಗೇನು ಮಾಡುತ್ತೆ ಅಂದರೆ ಅದು ವಾಟರನ್ನು ಹೊರಗಡೆ ಬಿಸಾಡುತ್ತೆ, ಸೇಮ್ ಡೈರೆಟಿಕ್ಸ್ ಥರ. ಆಗ ಅವ್ರು ಫುಲ್ಲರ್ ಕಾಣ್ತಾರೆ ಸ್ಟೇಜಲ್ಲಿ. ಆದರೆ ಇದು ನಮಗೆ ಉಲ್ಟಾ ಹೊಡೆದದ್ಸಿದೆ. ಕೆಲವರಿಗೆ ಅದು ಹಾಕಿದ ಕೂಡಲೇ ಏನಾಗುತ್ತೆ ಅಂದರೆ ಸ್ಟೇಜಲ್ಲಿ ಫೋಕಸ್ ಔಟ್ ಆಗುತ್ತೆ, ಕೆಲವರಿಗೆ ಫೋಕಸ್ ಜಾಸ್ತಿ ಆಗುತ್ತೆ. ಕಿಕ್ಕಿಂದ ಅಲ್ಲ, ಕೆಲವರಿಗೆ ಏನಾಗುತ್ತೆ, ಕೆಲವರಿಗೆ ಇದರಲ್ಲಿ ಸಹ ಕ್ರ್ಯಾಂಪ್ ಆಗುತ್ತೆ, ಕೆಲವರಿಗೆ ಏನೂ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಡೈರೆಟಿಕ್ಸ್ ಅಥವಾ ಆಲ್ಕೋಹಾಲ್. ಕೆಲವರಿಗೆ ಇದು ಸೂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮದು ಸೂರ್ಯ ಪ್ರಕಾಶ್ ಅಂತ ಅವರಿಗೆ ಆಲ್ಕೋಹಾಲ್ ಹಾಕಿದ್ಮೇಲೆ ನಾವು ಪಂಪ್ ಮಾಡುವಾಗ ಬಾಡಿ ಶೇಪೇ ಚೇಂಜ್ ಆಗುತ್ತೆ. ಸೊ ಅದು ಯಾರಿಗೆ ಸೂಟ್ ಆಗುತ್ತೆ, ಎಲ್ಲರಿಗೂ ಆಗಲ್ಲ. ಎಲ್ಲರಿಗೆ ಎಣ್ಣೆ ಕುಡಿಸಿ ಕಳಿಸಿದ್ರೂ ಆಗಲ್ಲ. ಯಾರಿಗೆ ಸೂಟ್ ಆಗುತ್ತೆ, ಯಾರಿಗೆ ಡೈರೆಟಿಕ್ ಸೂಟ್ ಆಗುತ್ತೆ, ಅದೆಲ್ಲ ನೋಡ್ಕೊಂಡು ನಾವು ಕೊಡಬೇಕು. ಬಟ್ ಅದನ್ನು ಪ್ರಾಪರ್ ಆಗಿ ಯೂಸ್ ಮಾಡಿದರೆ ಇಟ್ಸ್ ನೆಕ್ಸ್ಟ್ ಲೆವೆಲ್. ಇನ್ನೊಂದು ವಿಷಯ ಏನಂದರೆ, ಇದು ನಾವು ಯಾವಾಗಿಂದ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಂದರೆ, ನಾವು ಫಸ್ಟ್ ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದಾಗ ಇದ್ರ ಬಗ್ಗೆ ಓದಿದ್ವಿ. ಓಕೆ, ಅದನ್ನು ನಾವು ನಮ್ಮ ಪರ್ಸನಲ್ ಯೂಸಿಗೆ ಸ್ಟಾರ್ಟ್ ಮಾಡಿದ್ವಿ. ಹಾಗಾದ್ರೆ ನಮಗೆ ತುಂಬ ರಿಸಲ್ಟ್ ಸಿಕ್ಕಿತ್ತು. ಅಂದರೆ ನೀವೇ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಎಸ್, ಯಾಕಂದರೆ ಇದು ನಾವು ಎಲ್ಲಿ ನೋಡಿದಂದರೆ, ಒಂದು ದಿವಸ ಏನಾಗುತ್ತೆ ಅಂದರೆ, ರಾನಿ ಕೊಲಮನ್ ಕೇಳಿದಿರಲ್ಲ? ಹೌದು. ಅವರು ಎಲ್ಲ ಕಾಂಪಿಟೇಷನ್ ಸೆಕೆಂಡ್ ಅಥವಾ ಥರ್ಡ್ ಬರ್ತಾ ಇದ್ರು. ಆ ಟೈಮ್ ಚಾಂಪಿಯನ್ ಆಗಿದ್ದದ್ದು ಅವರ ಹೆಸರು ಕೆವಿನ್ ಲೆವರೋನ್ ಅಂತ. ಓಕೆ, ಕೆವಿನ್ ಲೆವರೋನ್ ಒನ್ ಆಫ್ ದ ಗ್ರೇಟೆಸ್ಟ್ ಬಾಡಿ ಬಿಲ್ಡರ್, ಪರ್ಸನ್ ಹೂ ವಾಸ್ ಡಾಮಿನೇಟಿಂಗ್ ಎವ್ರಿ ಸ್ಟೇಜ್. ಆಯ್ತಾ, ಆ ಟೈಮ್ ರಾನಿ ಕೊಲಮನ್ ವಿನ್ ಆಗ್ತಿಲ್ಲ, ಕಿಂಗ್ ರಾನಿ ಕೊಲಮನ್ ವಿನ್ ಆಗ್ತಿಲ್ಲ. ಆ ಥರ ಇದ್ರು. ಆ ದಿವಸ ನೈಟ್ ಕಿಂಗ್ ರಾನಿ ಕೊಲಮನ್ ಮನೆಗೆ ಹೋಗ್ಬಿಟ್ಟು ಅವ್ರದ್ದು ಕೇಳ್ತಾರೆ, ಏನು ಮಾಡ್ತಿದ್ಯಾ ನೀನು ಅಂತ. ಅದಕ್ಕೆ ಫಸ್ಟಿಗೆ ಕಾಫಿಗೆ ಒಡ್ಕ ಹಾಕ್ಬಿಟ್ಟು ಕೊಡ್ತಾನೆ, ಇದು ಕುಡಿ ಅಂತ. ನಾನು ಬಾಡಿ ಬಿಲ್ಡರ್, ನಾನು ಕುಡಿಯಲ್ಲ. ಹುಡುಗಿ ನಾನು ಹೇಳೋದು ಕೇಳೋದು. ಒಂದು ಶಾಟ್ ಆಗುತ್ತೆ, 2 ಶಾಟ್ ಆಗುತ್ತೆ, ಲಾಸ್ಟಿಗೆ 11-12 ಶಾಟ್ ಆಗುತ್ತೆ. ಅದಾದಮೇಲೆ ಫುಲ್ ರಿಲ್ಯಾಕ್ಸ್ ಆಗ್ತಾನೆ ರಾನಿ ಕೊಲಮನ್, ಹೋಗಿ ಮಲಗ್ತಾನೆ. ನೆಕ್ಸ್ಟ್ ದಿವಸ ಅದೇ ಕೆವಿನ್ ಲೆವರನ್ ಸೋಲಿಸ್ತಾರೆ. ಅದಾದಮೇಲೆ ಕೆವಿನ್ ಲೆವರನ್ ಅವ್ರ ಮುಂದೆ ವಿನ್ ಆಗಿದೆ ಇಲ್ಲ. ಅಲ್ಲ ಸರ್, ಈಗ ಪ್ರೀವಿಯಸ್ ನೈಟ್ ಅವರು ಡ್ರಿಂಕ್ಸ್ ಮಾಡಿ ಸ್ಟೇಜ್ ಹತ್ತೋದಕ್ಕೆ ಆಗುತ್ತಾ? ಎಸ್, ಡೆಫಿನೆಟ್ಲಿ. ಯಾಕಂದರೆ ಇದೇನು ಮಾಡುತ್ತೆ ಅಂದರೆ ನಿಮ್ಮನ್ನು ರಿಲ್ಯಾಕ್ಸ್ ಮಾಡುತ್ತೆ. ಒಂದು, ನಿಮ್ಮ ಕಾರ್ಟಿಸಾಲ್ ಹೈ ಆದರೆ ನಿಮ್ಮ ಬಾಡಿದು ಕಂಡೀಷನ್, ಅಂಡರ್ ಸ್ಕಿನ್ ವಾಟರ್ ಉಳ್ಕೊಳ್ಬೋದು. ಕಾರ್ಟಿಸಾಲ್ ಇದೆಯಲ್ಲ, ಸ್ಟ್ರೆಸ್ ಹಾರ್ಮೋನ್, ಅದು ಮೇನ್ ಕಿಲ್ಲರ್. ನಿಮ್ಮ ಸ್ಟೇಜಿಗೆ ಹೋಗೋಕ್ಕಿಂತ ಮುಂಚೆ ನಾವು ಹೇಳೋದು ಆದಷ್ಟು ರಿಲ್ಯಾಕ್ಸ್ ಆಗಿ. ಇಲ್ಲಿ ಏನಾಗಿದೆ, ರಾನಿ ಕೊಲಮಿಂದನಲ್ಲ, ಅವ ಅಷ್ಟು ಕಂಡೀಷನ್ ಬಂದಿರಲಿಲ್ಲ. ಈ ವಾಸ್ ಹೋಲ್ಡಿಂಗ್ ವಾಟರ್. ಇದೇನು ಮಾಡಿತ್ತು ವಡ್ಕ, ಇದು ಡೈರೆಟಿಕ್ಸ್ ಥರ ಕೆಲಸ ಮಾಡಿತ್ತು. ಫುಲ್ ವಾಟರ್ ಡ್ರೈ ಮಾಡಿತ್ತು. ನೆಕ್ಸ್ಟ್ ದಿವಸ ಆ ಕಾಂಪಿಟೇಷನ್ ವಿನ್ ಆಗಿದೆ. ನೀವು ಅವ್ರದ್ದು ರಾನಿ ಕೊಲಮನ್ ಇದ್ದು ಡಾಕ್ಯುಮೆಂಟ್ರಿ ಇದೆ, ಕಿಂಗ್ ಅಂತ. ಆ ಡಾಕ್ಯುಮೆಂಟ್ರಿಯಲ್ಲಿ ಸಹ ನೀವು ನೋಡ್ಬೋದು. ಇಲ್ಲ, ನನಗೆ ಈ ನಾಲೆಜ್ ಬೇಕಿತ್ತು ಸರ್, ಯಾಕೆಂದ್ರೆ ನಾನು ಶಾಕ್ ಆದೆ ಅವತ್ತು ಆ ವಿಡಿಯೋ ನೋಡ್ಬಿಟ್ಟು, ಏನು ಸರ್ ಆಲ್ಕೋಹಾಲ್ ಕೊಡ್ತಿದ್ದಾರೆ ಅಂತ. ಸೊ ಥ್ಯಾಂಕ್ ಯು ಸರ್, ಈ ಇನ್ಫಾರ್ಮೇಶನ್ಸ್ ಬೇಕಿತ್ತು. ಆ್ಯಂಡ್ ಇವಾಗ ಆದರೆ ಇದನ್ನು ನೋಡ್ಬಿಟ್ಟು ಎಲ್ಲ ಇನ್ನು ಎಣ್ಣೆ ಕುಡಿದು ಸ್ಟೇಜಿಗೆ ಹೋಗ್ಬೇಡಿ. ಗೈಡೆನ್ಸ್, ಕೋಚಿಂಗ್ ನಾಲೆಜ್ ಇದೆ, ನಿಮ್ಮ ಬಾಡಿಗೆ ಸೂಟ್ ಆಗುತ್ತೆ, ಆಗ ಮಾತ್ರ ತಗೊಳ್ಳಿ. ಇನ್ನು ನಿಶಾಂತ್ ಸರ್ ಎಣ್ಣೆ ಕೊಡ್ದು ಹೋಗ್ಲಿಕ್ಕೆ ಹೇಳಿದಾರೆ, ಇಲ್ಲೆಲ್ಲ ಪಿಯೋಟ್ಗಳು ಇಲ್ಲ, ಅದು ಸ್ಟಾರ್ಟ್ ಆಗುತ್ತೆ ಸರ್. ಲೈಕ್ ಪ್ರೋಟೀನ್ ಬಿಟ್ಬಿಡ್ತಾರೆ, ಆಮೇಲೆ ಎಲ್ಲರೂ ಕೂಡ ಡ್ರಿಂಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಆಗೋದು ಕಷ್ಟ ಆಗುತ್ತೆ. ಸೊ ಇದು ಸಹ ಅಷ್ಟೇ, ಪ್ರತಿ ದಿವಸ ಎಣ್ಣೆ ಕುಡಿಯೋದಲ್ಲ. ಇದು ಕುಡಿಯುವುದು ಖಾಲಿ ಕಾಂಪಿಟೇಷನ್ ಹಿಂದಿನ ದಿವಸ ಅಥವಾ ಹೋಗೋಕ್ಕಿಂತ ಒಂದು ಸ್ವಲ್ಪ ಟೈಮ್ ಮುಂಚೆ. ಅದು ಯಾವ ಟೈಮಿಗೆ ಕೊಡ್ಬೇಕು ಅದು ಸಹ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಅದು ಕೂಡ ಅವ್ರು ಏನೋ ಒಂದು ಪ್ಲೇಸ್ ಆಗಬೇಕು ಅಂತ ಎಫರ್ಟ್ಸ್ ಹಾಕಿರ್ತಾರೆ, ಇದರಲ್ಲಿ ಒಂದು ಪಾರ್ಟ್ ಆಗಿದೆ. ಹೌದು. ಸೊ ಕುಡಿಯೋದೇ ಒಂದು ಪಾರ್ಟ್ ಅಂತ ಇಲ್ಲ. ಸೂಪರ್ ಸರ್. ಆ್ಯಂಡ್ ಸರ್, ನನಗೆ ಒಂದಷ್ಟು ಜನ ಈ ಇನ್ಸ್ಟಾಗ್ರಾಮಲ್ಲಿ ಅಷ್ಟು ಜನ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಸ್ ಇದಾರಲ್ಲ, ಸೊ ಅವ್ರು ಯಾವುದು ಸ್ಟೇಜ್ ಎಕ್ಸ್ಪೀರಿಯನ್ಸ್ ಇರಲ್ಲ. ಸೊ ಯಾವುದೇ ರೀತಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡಿರಲ್ಲ, ಒಂದು 10-20K ಫಾಲೋವರ್ಸ್ ಇರ್ತಾರೆ. ಬಟ್ ಆಲ್ರೆಡಿ ಅವ್ರು ಗೈಡ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿರ್ತಾರೆ. ಸೊ ಆ ಥರ ನಾನು ಕೂಡ ಫುಲ್ ಆಗಿದ್ದೀನಿ ಕೆಲವೊಂದನ್ನು ನಂಬಿ. ಅಂದರೆ ಹೆಂಗೆ ಅಂದರೆ, ಈಗ ಬೆಳಗ್ಗೆ ಆದರೆ ಇದನ್ನು ಕುಡಿಬೇಕು, ಇದನ್ನು ಕುಡಿಬೇಡಿ, ಇದನ್ನು ಮಾಡಬೇಕು, ಇದನ್ನು ಮಾಡಬೇಡಿ ಅಂತ ನಾನು ಹೇಳೋದೇನೆಂದರೆ, ಓಕೆ ಅಷ್ಟು ಈಸಿನ ಹಾಗಾದರೆ ಫಿಟ್ನೆಸ್ ಅಂದರೆ, ಡಯಟ್ ಅಂದರೆ ಎಲ್ಲರೂ ಗೈಡ್ ಮಾಡ್ಬೋದಾ? ಈಗ ನಾನೊಂದು ಹೇಳ್ತೇನೆ, ಇದು ತುಂಬ ಕಾಂಟ್ರವರ್ಷಿಯಲ್ ಆಗ್ಬೋದು. ಈಗ ಅದು ಯಾರು ಯಂಗ್ ಜನ್ರೇಷನ್ ಇದು ಕೋಚಸ್ ಇದ್ದಾರಲ್ಲ, ಅವ್ರಿಗಿರುವ ನಾಲೆಜ್ ಇದೆಯಲ್ಲ, ಈ ಬೆಂಗಳೂರಲ್ಲಿರುವ ಸೀನಿಯರ್ ಬಾಡಿ ಬಿಲ್ಡರ್ಸ್ ಅವರಿಗಿಲ್ಲ. ಸೀರಿಯಸ್ಲಿ, ಅವ್ರು ಅಟ್ಲೀಸ್ಟ್ ಓದ್ತಾರೆ, ಅಪ್ಡೇಟ್ ಆಗಿರ್ತಾರೆ, ಯಾವ ಎಕ್ಸಸೈಸ್ ಮಾಡಬೇಕು ಮಾಡಬಾರ್ದು, ಅವರಿಂದ ಜಾಸ್ತಿ ಹಾರ್ಮ್ ಇಲ್ಲ.
ಓಕೆ. ಇದು ಕಲಿಯೋದೇ ಇದೆಯಲ್ಲ, ಹೊಸತ್ ನಾವು ಕಲಿಯಲ್ಲ, ನಾವು ಓಲ್ಡ್ ಅದರಲ್ಲಿ ಇರ್ತೇವೆ. ಇನ್ನು ಡೈನಬಾಲ್ ಟ್ಯಾಬ್ಲೆಟೇ ತಗೊಳ್ತೇವೆ, ಲ್ಯಾಸಿಕ್ಸ್ ಟ್ಯಾಬ್ಲೆಟೇ ತಗೊಳ್ತೇವೆ. ಆ ಥರ ಕೋಚಸ್ ಇರ್ತಾರಲ್ಲ, ಅವ್ರಿಗಿಂತ ಇವರು ಎಷ್ಟು ಬೆಟರ್. ಯಾಕಂದರೆ ಅವ ಪ್ರತಿ ದಿವಸ ಕಲಿತಾನೆ, ಏನಾದರೂ ಒಂದು ಓದ್ತಾನೆ, ಅಟ್ಲೀಸ್ಟ್ ರೀಲ್ಸ್ ನೋಡಿ ಆದರೂ ಏನಾದರೂ ಕಲಿತಾನೆ. ಅದನ್ನು ಅವ ಚಾಟ್ GPT ಆದರೂ ಏನಾದ್ರು ಸರಿ ಇದೆಯಾ ಇಲ್ವಾ ಅಂತ ಅವ್ನು ನೋಡ್ತಾನೆ. ಓಕೆ. ಸೊ ಯಾರು ಸರಿ, ಯಾರು ತಪ್ಪು, ಯಾರು ರೈಟ್ ಕೋಚ್, ಯಾರು ರಾಂಗ್ ಕೋಚ್? ಈಗ ಮೊನ್ನೆ ಒಂದು ಕೇಸ್ ಬಂತು ಒಂದು. ಓಕೆ, ಸೊ ಅವ್ರದ್ದು ಒಳ್ಳೆ ಬಾಡಿ ಇದೆ. ಓಕೆ, ಅವರನ್ನೀಗ ನೆಕ್ಸ್ಟ್ ಕಾಂಪಿಟೇಷನ್ ನಾವು ನಿಲ್ಲಿಸ್ತಾ ಇದ್ದೇವೆ. ಅವ್ರಿಗೆ ಏನು ಮಾಡಿದ್ದಾರೆ ಅಂದರೆ, ಒಬ್ಬ ಇನ್ಫ್ಲುಯೆನ್ಸರ್, ಸರ್ ನಂದು ನಾನು ನಿಮ್ಮನ್ನು ಟ್ರಾನ್ಸ್ಫಾರ್ಮೇಷನ್ ನಾನು ಮಾಡಿದ್ದೇನೆ ಅಂತ ನಿಮ್ದೊಂದು ಫೋಟೋ ಹಾಕ್ತೇನೆ, ಓಕೆ, ಏನು ಬೇಜಾರು ಮಾಡಬೇಡಿ ಅಂತ ಅವನು ಫೋಟೋ ಹಾಕಿದ್ದೆ. ಅವಾಗ ಟ್ರೈನೇ ಮಾಡಲಿಲ್ಲ. ನೀವು ಕೋಚನ್ನು ಹೇಗೆ ಸೆಲೆಕ್ಟ್ ಮಾಡಬೇಕಂತ ಹೇಳಿದರೆ, ಇದು ತಿಂದರೆ ಇದಾಗ್ತೀರಾ, ಇದು ತಿಂದರೆ ದಪ್ಪ ಆಗ್ತೀರಾ. ನೋಡಿ, ಒಂದು ಫುಡ್ ಯಾವುದು ನಿಮ್ಮನ್ನು ಸಣ್ಣನೂ ಮಾಡಲ್ಲ ದಪ್ಪನೂ ಮಾಡಲ್ಲ. ಆ ಥರ ಹಾಕೋವರನ್ನು ಒಂದು ಸ್ವಲ್ಪ ಕಣ್ಣಿಟ್ಕೊಳ್ಳಿ. ಸೆಕೆಂಡ್ ಏನಂದರೆ, ಅವನದು ಅಚೀವ್ಮೆಂಟ್ಸ್, ಅವನದು ಬ್ಯಾಕ್ಗ್ರೌಂಡ್, ಏನು ಸ್ಟಡೀಸ್ ಮಾಡಿದ್ದಾನೆ, ಅವನದು ಕ್ಲೈಂಟ್ ಟೆಸ್ಟಿಮೋನಿಯಲ್ಸ್ ನೋಡಿ. ಕ್ಲೈಂಟ್ ಅವ್ರ ಹತ್ರ ನೀವು ಪರ್ಸ್ನಲ್ ಆಗಿ ಕೇಳಿ, ಹೇಗಿದೆ ಡಯಟ್ ಏನಂತ. ಅವ್ರ ಹತ್ರ ಬಂದು ಕೆಲವು ಕ್ವಶನ್ಸ್ ಕೇಳಿ. ಆ ಕ್ವಶನ್ಸಿಗೆ ಅವ್ರು ಸರಿ ಆನ್ಸರ್ ಕೊಡಲಿಲ್ಲ ಆದರೆ ರೆಡ್ ಫ್ಲ್ಯಾಗ್. ಅದೇ ಸರ್, ಅಂದರೆ ಈಗ ಯಾವ ಕ್ವಶನ್ ನಾವು ಕೇಳಬೇಕು ಅನ್ನೋದು ನಮ್ಗೆ ಗೊತ್ತಿರಲ್ಲ. ಸೊ ನೀವು ಹೇಳಿ ಸರ್, ಅವ್ರ ಹತ್ರ ನಾವು ಏನು ಕೇಳಬೇಕು? ಏನು ಕೇಳಬೇಕಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ನಾನು ಎಷ್ಟು ಟೈಮಲ್ಲಿ ರೆಡಿ ಆಗ್ಬೋದು, ಅದಕ್ಕೆ ಅವರು 1 ತಿಂಗಳಲ್ಲಿ 3 ತಿಂಗಳಲ್ಲಿ ಅಂತ ಹೇಳಿದರೆ ತಪ್ಪಾಗತ್ತೆ. ಅದು ಹೇಗೆ ರೆಡಿ ಆಗುತ್ತೆ, ಹೇಗೆ ರೆಡಿ ಮಾಡ್ತೇವೆ, ಹೇಗೆ ರೆಡಿ ಮಾಡ್ತೀವಿ, ನನ್ನ ಫುಡ್ ಹೇಗಿರುತ್ತೆ, ನನ್ನ ವರ್ಕೌಟ್ ಎಷ್ಟು ದಿವಸ ಇರುತ್ತೆ, ಅದೆಲ್ಲ ಕೇಳಿ. ಓಕೆ ಓಕೆ, ಅದಾದಮೇಲೆ ಸಪೋಸ್ ಅವರು ನಿಮಗೆ ಫಸ್ಟಿಗೆ ಮೆಡಿಸಿನ್ ಹಾಕಿ ಅಂತ ಹೇಳಿದರೆ, ಓಕೆ, ನಿಮ್ಗೆ ಗೊತ್ತಾಗಬೇಕು ಇದು ಸರಿ ಇಲ್ಲ ಅಂತ. ಅಂದರೆ ಮೆಡಿಸಿನ್ ಅಂದರೆ ಯಾವುದೇ ಕೋಚ್ ರೀತಿ ನಿಮಗೆ, ಸಪ್ಲಿಮೆಂಟ್ಸ್. ಹೌದು, ಕೋಚ್ ನಿಮಗೆ ಯಾವತ್ತು ಪ್ರೋಟೀನ್ ಸೇಲ್ ಮಾಡ್ತಾನಲ್ಲ, ಅದೊಂದು ರೆಡ್ ಫ್ಲ್ಯಾಗ್. ಈಗ ನಮ್ಮ ಸ್ಟೂಡೆಂಟ್ಸ್ ಅವ್ರಿಗೆ ಯಾರಿಗೆ ಸಹ ನಾನು ಹೇಳಲ್ಲ ಇದು ಸಪ್ಲಿಮೆಂಟ್ ತಗೊಳ್ಳಿ, ಇಂಥ ಸಪ್ಲಿಮೆಂಟ್ ತಗೊಳ್ಳಿ ಅಂತ. ಇಲ್ಲಿ ಎಷ್ಟಂದರೆ ವೇ ಪ್ರೋಟೀನ್ ಇದು ಸಹ ಸ್ಟಿಕ್ಕರ್ ತೆಗೆದುಬಿಟ್ಟು ಕೊಡುವಂಥ ಕೋಚಸ್ ಇದ್ದಾರೆ. ಗೊತ್ತಾಗಬಾರ್ದು ಬ್ರ್ಯಾಂಡ್. ಸೊ ನಮ್ಮದು ಸಿಂಪಲ್ ರೂಲ್ಸ್, ವಿ ಡೋಂಟ್ ಸೆಲ್ ಸಪ್ಲಿಮೆಂಟ್ಸ್, ವಿ ಡೋಂಟ್ ಸೆಲ್ ಎನಿಥಿಂಗ್. ಓಕೆ ಓಕೆ, ಕ್ಲೈಂಟ್ಸಿಗೆ ಬೇಕಿದ್ರೆ ಅವರಿಗೆ ನಾವು ಲಿಂಕ್ ಕಳಿಸ್ತೇವೆ, ಅಥವಾ ಸರ್ ನೀವೇ ತರಿಸಿಕೊಡಿ ಅಂತ ಹೇಳಿದರೆ ನಾವಿಲ್ಲಿ ಆದರೂ ತರಿಸಿಕೊಡ್ತೇವೆ. ಓಕೆ, ಫಸ್ಟಿಗೆ ಇದು ಹಾಕ್ಬೇಕು, ಅದು ಹಾಕ್ಬೇಕು, ಇದ್ರದ್ದು ಇಷ್ಟ ಆಗುತ್ತೆ, ಇದು ನಮ್ಮ ಹತ್ರನೇ ತಗೊಳ್ಬೇಕಂತ ಹೇಳಿದರೆ ಅಲ್ಲಿ ನಿಮ್ಗೆ ಗೊತ್ತಾಗಬೇಕು ಇದು ಯಾಕೋ ಸರಿ ಇಲ್ಲ, ಕಮರ್ಷಿಯಲ್ ಅಂತ. ಸೆಕೆಂಡ್ ಏನಂದರೆ, ಒಂದು ಯಾವುದಕ್ಕಾದ್ರೂ ಹೋಗುವಾಗ ಒಂದು ಸ್ವಲ್ಪ ಆದರೂ ಒಂದು ಬ್ಯಾಕ್ಗ್ರೌಂಡ್ ರಿಸರ್ಚ್ ಮಾಡ್ಕೊಂಡು ಹೋಗಿ. ಓಕೆ, ಏನು ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ತೀರ, ನೀವು ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ರಿಸರ್ಚ್ ಮಾಡ್ತೀರಲ್ಲ, ಆ ಸ್ಕೂಲ್ ಹೆಂಗಿದೆ ರಿಸಲ್ಟ್. ಓಕೆ, ಇದು ನಾನು ಸುಮ್ಮನೆ ಹೈಪ್ ಇದೆ ಅಂತ ಹೋಗಿ ನಾನು ಸೇರ್ಬಿಡ್ತೇನೆ, ಇಲ್ಲ ಸೇರಲ್ಲ. ಹೌದಾ, ನೀವೊಂದು ಎಷ್ಟಂದ್ರೆ ಇಲ್ಲಿ ಅಕ್ಕಿ ತಗೊಳ್ಬೇಕಾದ್ರೂ ನೀವು 2 ಸಲ ಥಿಂಕ್ ಮಾಡ್ತೀರಾ, ಇದು ಅಕ್ಕಿ ಚೆನ್ನಾಗಿಲ್ವಾ, ಇದೆಯಾ, ಈ ಜಾಗದಲ್ಲಿ ಹಾಲು ಚೆನ್ನಾಗಿದೆಯಾ ಇಲ್ವಾ, 2 ಸಲ ನೀವು ಥಿಂಕ್ ಮಾಡ್ತೀರಿ. ಕೋಚಿಂಗಿಗೆ ಯಾಕೆ ಥಿಂಕ್ ಮಾಡಲ್ಲ? ಹಾಂ ಸರ್, ಈಗ ನಾನು ಮಾಡಿರೋ ಮಿಸ್ಟೇಕ್ನೇ ಕೇಳ್ತೀನಿ ಸರ್. ಸೊ ನಂತರ ತುಂಬ ಜನ ಇರ್ತಾರೆ, ಅಂದರೆ ನನಗೆ ವರ್ಕೌಟ್ಸ್ ಅಂದರೆ ಗೊತ್ತಿಲ್ಲ, ವರ್ಕೌಟ್ ಸ್ಪ್ಲಿಟ್ಸ್ ಬಗ್ಗೆ ಗೊತ್ತಿಲ್ಲ, ಡಯಟ್ ಬಗ್ಗೆ ಗೊತ್ತಿಲ್ಲ, ಸಪ್ಲಿಮೆಂಟ್ಸ್ ಬಗ್ಗೆ ಗೊತ್ತಿಲ್ಲ. ಸೊ ನಾನು ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ, ಇವಾಗ ನಾನು ಯಾರ ಅಂಡರಲ್ಲಿ ನಾನು ಟ್ರೈನ್ ಆಗಬೇಕಂತ ಹೋಗ್ತಿದ್ದೆ, ಅವ್ರ ಹತ್ರ ಏನು ಕೇಳಬೇಕು ಅಂತಲೂ ನನಗೆ ಗೊತ್ತಿರಲಿಲ್ಲ. ಸೊ ಅವ್ರು ಏನು ಮಾಡಿಸೋರು ಅದನ್ನು ಮಾಡ್ತಾ ಇದ್ದೆ. ಬಟ್ ಇವಾಗ ನೀವು ಏನೆಲ್ಲ ಮಾಡಬೇಕು, ಬಾಡಿ ಹೆಂಗೆ ವರ್ಕ್ ಆಗುತ್ತೆ. ಈಗ ನಾನು 91 ಅಂತ ಇದ್ದೆ ಅಲ್ವಾ, ಓವರ್ ವೆಯ್ಟ್ ಇದ್ದೆ, ನೀವು ನೋಡಿದ್ರಿ ನನ್ನನ್ನು. ಸೊ ನನ್ನನ್ನು ನೀವು ಹೆಂಗೆ ರೆಡಿ ಮಾಡಿದ್ರಿ ಅನ್ನೋದನ್ನು ಸೊ ನೀವು ಹೇಳ್ತಾ ಬಂದರೆ ಆಡಿಯನ್ಸ್ಗೂ ಕೂಡ ಗೊತ್ತಾಗುತ್ತೆ, ಓಕೆ ಇದು ಪ್ರೋಸೆಸ್ ಅಂತ. 100%. ಫಸ್ಟ್ ಆಫ್ ಆಲ್ ನಿಮಗೆ ಖಾಲಿ ಬ್ಲೈಂಡ್ ಆಗಿ ಡಯಟ್ ಹಾಕ್ತಿದ್ದಾರೆ, ನಿನ್ನ ಬಾಡಿ ನೋಡಿಬಿಟ್ಟು ಇದು ಡಯಟ್ ಅಂತ ಬರೆದು ಕೊಟ್ಟರೆ ಅಲ್ಲಿ ಫಸ್ಟಿಗೆ ರೆಡ್ ಫ್ಲ್ಯಾಗ್. ಓಕೆ, ನಾನು ನಿಮ್ಮನ್ನು ಫಸ್ಟಿಗೆ ನಾನು ಹೇಳಿದ್ದು, ನೀವು ಇಲ್ಲಿ ತೂಕ ಕಡಿಮೆ ಮಾಡ್ಲಿಕ್ಕೆ ಬರಬೇಡಿ. ನಾನು ಡೈರೆಕ್ಟಾಗಿ ಹೇಳಿದ್ದು, ತೂಕ ಕಡಿಮೆ ಮಾಡ್ಲಿಕ್ಕೆ ಬರಬೇಡಿ, ನಿಮ್ಮ ತೂಕ ಉಲ್ಟಾ ಜಾಸ್ತಿ ಆಗುತ್ತೆ. ಆದರೆ ನೀವು ಮಿರರಲ್ಲಿ ಹೋಗಿ ನೋಡುವಾಗ ನೀವು ಚೇಂಜ್ ಕಾಣ್ತೀರಾ, ಅದು ನಾನು ನಿಮಗೆ ಹೇಳಿದೆ. ಎಸ್ ಸರ್, ಹೌದಾ. ನಿಮ್ಮದು ಒಂದು ಡಯಟ್ ಪ್ರಿಪೇರ್ ಮಾಡಲಿಕ್ಕೆ ನಾನು ಎಷ್ಟು ಟೈಮ್ ತಗೊಂಡಿದ್ದೀರಿ ನೀವೇ ನೋಡಿದ್ದೀರಾ. ನಿಮ್ಮ ಸ್ಕಿನ್ ಫೋಲ್ಡಲ್ಲಿ ನಿಮ್ಮ ಮೆಜರ್ಮೆಂಟ್, ನಿಮ್ಮ ಹೈಟ್, ವೆಯ್ಟ್, ಏಜ್, ನಿಮ್ಮ ಆ್ಯಕ್ಟಿವಿಟಿ ಲೆವೆಲ್, ನಿಮ್ಮ ಸ್ಟ್ರೆಸ್ ಲೆವೆಲ್, ನಿಮ್ಮ ಹೆಲ್ತ್ ಪ್ಯಾರಾಮೀಟರ್ಸ್ ನೋಡಿದ್ದೇನೆ, ನಿಮ್ಮ ಬ್ಲಡ್ ವರ್ಕ್ ಮಾಡಿಸಿದ್ದೇನೆ, ಎಲ್ಲ ಎಷ್ಟು ಫ್ಯಾಕ್ಟರ್ಸ್ ಎತ್ತಿ ನಾನು ನಿಮಗೆ ಡಯಟ್ ಕೊಟ್ಟಿದ್ದೇನೆ. ನನಗೆ ಖುಷಿಯಾಗಿದೆ ಎಲ್ಲಿ ಅಂದರೆ ಸರ್, ನಾನು ಬೇರೆಯವರು ಅದೇ ರೀತಿ ಈಸಿಯಾಗಿ ನಂಗೆ ಡಯಟ್ ಅಂತ ಕೊಟ್ಬಿಟ್ರು. ಸರ್ ಇದು ನಿಮಗೆ ಹೈಟು ಹೈಟಿಗೆ ಇಷ್ಟು ಗ್ರಾಮ್ ಪ್ರೋಟೀನು, ಇಷ್ಟು ಗ್ರಾಮ್ ಕಾರ್ಬ್ಸ್ ಅಂತ. ಅದು ನಂಗೆ ವರ್ಕೇ ಆಗಲಿಲ್ಲ. ಬಟ್ ನಿಮ್ಮಲ್ಲಿ ಖುಷಿಯಾಗಿದ್ದೇನೆಂದರೆ, ಫಸ್ಟ್ ನಾನು ಬಂದು ಸರ್ ಈ ಥರ ರೆಡಿ ಆಗಬೇಕಂದಾಗ ಫಸ್ಟು ಬ್ಲಡ್ ವರ್ಕ್ ಮಾಡಿಸಿ ಕಳಿಸಿದ್ದೀನಿ. ಸೊ ನಾನು ಬ್ಲಡ್ ವರ್ಕ್ ಎಲ್ಲ ರಿಪೋರ್ಟ್ ನಿಮ್ಗೆ ಬಂದಮೇಲೆ ಅದನ್ನು ನೀವು ಚೆಕ್ ಮಾಡಿ
ನಂತರ ನನಗೆ ಸ್ವಲ್ಪ ಲೈಕ್ ಆಲ್ಮೋಸ್ಟ್ ಒಂದು 3 days ಆದ್ಮೇಲೆ ನೀವು ನನಗೆ ಡಯಟ್ ಕಳಿಸಿದ್ರು. ಹೌದು. ಅದ್ರಲ್ಲಿ ನನಗೆ ಖುಷಿಯಾಗಿದೆ ಏನಂದ್ರೆ ನೀವೆಲ್ಲೂ ಕೂಡ ಕಾರ್ಬ್ಸ್ ಕಮ್ಮಿ ಮಾಡಿಲ್ಲ. ಅಂದರೆ ಬೆಳಿಗ್ಗೆ ದೋಸೆ ಇತ್ತು, ರೈಸ್ ಇತ್ತು, ಅದ್ರ ಜೊತೆಗೆ ಲೈಕ್ ಪೋರ್ಷನ್ಸ್ ಮಾತ್ರ ಕಂಟ್ರೋಲ್ ಮಾಡಿದ್ರಿ. ಓಕೆ, ಇಷ್ಟು ಗ್ರಾಮ್ ತಿಂತಾ ಇದ್ರಿ, ಇಷ್ಟು ಗ್ರಾಮ್ ತಿನ್ನಿ ಅಂತ. ಬಟ್ ನಾನು ನಿಜ ಹೇಳ್ತೀನಿ ಸರ್, ಎಲ್ಲೂ ಕೂಡ ನಾನು ಡಯಟ್ ಮಾಡಿದ್ರು. ಡಯಟ್ ಅಂದರೆ ಎಲ್ಲರಿಗೂ ನಮ್ಮ ಮೈಂಡ್ ಹೆದರಿಕೆ ಆಗಿ ಹೋಗಿದೆ. ತುಂಬಾ ಜನ ಏನ್ ಅನ್ಕೊಂಡು ಡಯಟ್ ಏನಂದ್ರೆ ನೀವು ಫಾರಿನ್ ಇದೆ ಡಯಟ್ ತಿನ್ಬೇಕು. ನಾನು ಯಾವತ್ತೂ ಹೇಳ್ತೇನೆ ವಿಡಿಯೋ ಕ್ಯಾಲಿಫೋರ್ನಿಯಾದು ಡಯಟ್ ಇದ್ರೆ ಅದಕ್ಕೆ ಜನ ಹೆದರೋದು. ಹೌದು, ನಾನು ಇಲ್ಲಿ ಎಲ್ಲ 20 kg 30 kg ಲಾಸ್ ಹಾಕಿದ್ದಾರೆ. ಅವರಿಗೆ ನಾವು ಇಡ್ಲಿ ತಿನ್ನಿಸಿಯೇ, ಮುದ್ದೆ ತಿನ್ನಿಸಿಯೇ, ರೈಸ್ ತಿನ್ನಿಸಿಯೇ ನಾವು ಲಾಸ್ ಮಾಡಿಸಿದ್ದೇವೆ. ಫಸ್ಟ್ ಪ್ಲೇಸಲ್ಲಿ ಏನಂದ್ರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್, ಮಿನರಲ್ಸ್, ವೈಟಮಿನ್ಸ್, ಇದು ಬೇಸಿಕ್ಸ್. ಅದು ಯಾವುದು ತಿಂದರೂ ನಡೆಯುತ್ತೆ. ಓಕೆ, ನೀವು ಕಾರ್ಬೋಹೈಡ್ರೇಟಿಗೆ ನೀವು ರೈಸ್ ತಿಂದರೂ ನೀವು ಸಣ್ಣ ಆಗ್ತೀರಾ, ಮುದ್ದೆ ತಿಂದರೂ ಸಣ್ಣ ಆಗ್ತೀರಾ, ಓಕೆ, ಜೋಳದ ರೊಟ್ಟಿ ತಿಂದರೂ ಸಣ್ಣ ಆಗ್ತೀರಾ. ಇಲ್ಲಿ ಬೆಂಗಳೂರವರು ಸ್ಪೆಷಲಿ ಮೇಯ್ನ್ ಆಗಿ ಇಲ್ಲಿದ್ದು ಕೋಚಸ್ ಏನು ಮಾಡ್ತಾರೆ ಅಂದರೆ ರೈಸ್ ತಿನ್ನೋವನಿಗೆ ಚಪಾತಿ ತಿನ್ನಿಸ್ತಾರೆ, ಚಪಾತಿ ತಿನ್ನೋವನಿಗೆ ರೈಸ್ ತಿನ್ನಿಸ್ತಾರೆ. ಬಟ್ ಎಲ್ಲ ಒಂದೇ. ಅಟ್ ದಿ ಎಂಡ್ ಆಫ್ ದ ಡೇ ಅದು ನಿಮ್ಮ ಬಾಡಿಯಲ್ಲಿ ಶುಗರ್ಗೆ ಬ್ರೇಕ್ ಡೌನ್ ಆಗೋದು. ಟ್ರೂ, ಎಸ್, ಓಕೆನಾ? ಸೊ ಡಯಟ್ ನಿಮಗೆ ನಿಮ್ಮ ಮನೆಯಲ್ಲಿ ಹೇಗೆ ಸೂಟ್ ಆಗುತ್ತೆ ಆ ಥರ ಡಯಟ್ ಇಲ್ಲದಿದ್ದರೆ ಆ ಡಯಟನ್ನು ನೀವು ಜಾಸ್ತಿ ಟೈಮ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾನು ಯಾವತ್ತು ನಮ್ಮ ಕ್ಲೈಂಟ್ಸ್ ಅವರ ನೀವು ಬೆಳಿಗ್ಗೆ ಏನು ತಿಂತೀರ ರೂಟೀನ್, ಮಧ್ಯಾಹ್ನ ಏನು ತಿಂತೀರಾ, ರಾತ್ರಿ ಏನು ತಿಂತೀರಾ, ಅದನ್ನು ಕೇಳ್ಬಿಟ್ಟೆ ಅದ್ರ ಪ್ರಕಾರ ಅದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೋದು. ಇಡೀ ಡಯಟ್ ಅನ್ನು ನಾವು ಚೇಂಜ್ ಮಾಡಿದ್ರೆ ನಿಮ್ಗೆ ದೇವರನೇ ರಿಸಲ್ಟ್ ಸಿಗಲ್ಲ. ನೀವು ಪ್ರತಿ ದಿವಸ ಏನ್ ತಿಂತೀರಾ, ಚಿತ್ರಾನ್ನ ದಿನ ಚಿತ್ರಾನ್ನನೇ, ಮೊಸರನ್ನ ದಿನ ಮೊಸರನ್ನೇ, ಜೋಳ ರೊಟ್ಟಿ ದಿನ ಜೋಳ ರೊಟ್ಟಿ, ಕೋರಿ ರೊಟ್ಟಿ ತಿನ್ನ ಕೋರಿ ರೊಟ್ಟಿ ತಿನ್ಬೇಕು. ಆದ್ರೆ ಎಷ್ಟು ತಿನ್ಬೇಕಲ್ಲ ಅದು ಮಾತ್ರ ನಾನು ಹೇಳ್ಬಳ್ಳಿ. ಪರ್ಫೆಕ್ಟ್, ಎಸ್, ಕರೆಕ್ಟಾ? ಈಗ ನಿಮ್ಮ ಮನೆಯಲ್ಲಿ ಮಧ್ಯಾಹ್ನಕ್ಕೆ ರೈಸ್ ಮಾಡೋದು, ಸೊಪ್ಪು ಸಾರು ಮಾಡ್ತಾರೆ. ಅವರ ಹತ್ರ ಹೋಗ್ಬಿಟ್ಟು ನನಗೆ ಇದು ಓಟ್ಸ್ ಹಾಕ್ಬೇಕು ಮಧ್ಯಾಹ್ನ ಅಂತ ಹೇಳಿದ್ರೆ ಅವನಿಗೆ ಓಟ್ಸ್ ಕೊಟ್ರೆ ಅವ ತಿಂತಾನೆ, ಎಷ್ಟು ದಿವಸ ತಿನ್ಬಹುದು? ಆಗಲ್ಲ, ಖಂಡಿತ. ಅದೇ ರೈಸ್ ಅನ್ನು ಒಂದು ಸ್ವಲ್ಪ ಕಡಿಮೆ ಮಾಡಿ, ಅಲ್ಲಿಗೆ ಸೊಪ್ಪು ತರಕಾರಿಯನ್ನು ಜಾಸ್ತಿ ಮಾಡಿ, ಒಂದು ಸ್ವಲ್ಪ ಪ್ರೋಟೀನ್, ಅವನಿಗೆ ಮನೆಯಲ್ಲಿ ಸೂಟ್ ಆಗುವಂತ ಪ್ರೋಟೀನ್ ಅದನ್ನೆಲ್ಲ ಹಾಕಿದ್ರೆ ಈಸಿ ಆಗುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಸಪ್ಪೆ ತಿನ್ಬೇಕಂತ ಇಲ್ಲಿದ್ದು ತುಂಬಾ ಕೋಚಸ್ ಅವ್ರು ಖಾಲಿ ಬಾಯ್ಲ್ಡ್ ತಿನ್ಬೇಕು, ಸ್ಟೀಮ್ ಇಲ್ಲ, ಮಸಾಲ ಹಾಕಿ ತಿನ್ನಿ. ನಾನು ಅದಕ್ಕೆ ಹೇಳುದು, ಇಲ್ಲಿಯವರೆಗೆ ಮನೆಯವ್ರು ಬೈದು ಯಾಕೆ ಗೊತ್ತಾ, ಡಯಟ್ ಮಾಡ್ಲಿಕ್ಕೆ ಅವನಿಗೆ ಒಂದು ಸ್ಪೆಷಲ್ ಆಗಿ ಸಪರೇಟ್ ಆಗಿ ಮಾಡ್ಬೇಕು. ಹೌದು, ಹೌದು, ಸ್ಪೆಷಲ್ ಆಗಿ ಸಪರೇಟ್ ಆಗಿ ಮಾಡ್ಬೇಕು. ಒಂದು ಬಾಯ್ಲ್ಡ್ ಎಗ್ ಮತ್ತೆ ಒಂದು ಚಿಕನ್, ಅದು ಬಿಟ್ರೆ ಮನೆಯಲ್ಲಿ ಇದ್ದದನ್ನೇ ತಿಂದು ಬಾಡಿ ಮಾಡಬಹುದು. ಬಾಯ್ಲ್ಡ್ ರೈಸ್ ನಿಮ್ಮ ಮನೆಯಲ್ಲಿ ಮಾಡ್ತಾರೆ, ಬಾಯ್ಲ್ಡ್ ರೈಸೇ ತಿನ್ನಿ. ನಿಮ್ಮ ವೆಜಿಟೇಬಲ್ ಮಾಡ್ತಾರ, ವೆಜಿಟೇಬಲೇ ತಿನ್ನಿ. ಆ ತರ ಡಯಟ್ ಕೊಟ್ರೆ ಮಾತ್ರ ನಿಮ್ಗೆ ರಿಸಲ್ಟ್ಸ್. ಇಲ್ಲ, ನನಗೆ ಆ ವೆಜಿಟೇಬಲ್ ಅಲ್ಲಿ ಲೈಟ್ ಆಗಿ ನೀವು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೊಂಡು ತಿನ್ನಿ ಅಂತಾನು ಹೇಳಿದ್ರಿ ನನಗೆ. ಹೌದು. ಸೊ ನನಗೆಲ್ಲೂ ಕೂಡ ಡಯಟ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ತು. ಬೋರ್ ಆಗ್ಲಿಲ್ಲ? ಖಂಡಿತವಾಗ್ಲೂ ಇಲ್ಲ. ನಾನು ನಿಮ್ಮ ಹತ್ರ ಫಸ್ಟ್ ಅದನ್ನೇ ಕೇಳಿದ್ದು, ಸರ್ ಇವಾಗ ಓಕೆ ನನಗೇನೋ ಒಂದು ವೆಯ್ಟ್ ಲಾಸ್ ಮಾಡಿದ್ದೀರಾ, ಬಟ್ ನಾನು ಮತ್ತೆ ಗೇನ್ ಆಗಬಾರ್ದು. ಸೊ ಮೇಯ್ನ್ ನನಗೆ ಆ ನಾಲೆಜ್ನ ಹೇಳ್ಕೊಡಿ ಅಂತ. ಸೊ ಎಸ್, ನಾನು ಇವಾಗ ಫಿಟ್ ಆಗಿದ್ದೀನಿ, ನನಗೆ ಗೊತ್ತು ನಿಮ್ಮ ಗೈಡೆನ್ಸ್ ಇಂದ ನಾನು ಇದನ್ನ ನಿಮಗೆ ಫಸ್ಟ್ ಕೋಚ್ ಡಯಟ್ ಕೊಡುವಾಗ ಅದನ್ನು ಥಿಂಕ್ ಮಾಡ್ಬೇಕು, ಈ ಡಯಟ್ ಅನ್ನು ನಾನು ಒಂದು 2 ವರ್ಷ ಕಂಟಿನ್ಯೂಸ್ ಆಗಿ ಮಾಡ್ಬೋದಾ, ಅದು ಫಸ್ಟ್ ಥಿಂಕ್ ಮಾಡಿ. ಅದು ಮಾಡ ಇಲ್ಲ, ಆಗುದಿಲ್ಲ, ಆ ಡಯಟ್ ಮಾಡ್ಲಿಕ್ಕೆ ನನಗೆ 2 ವರ್ಷ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ಕೋಚ್ ನಿಮ್ಗೆ ಫಿಟ್ ಇಲ್ಲ, ಆ ಡಯಟ್ ನಿಮ್ಗೆ ಫಿಟ್ ಇಲ್ಲ, ನಿಮ್ಮ ಟ್ರಾನ್ಸ್ಫಾರ್ಮೇಶನ್ಸ್ ಆಗೋದಿಲ್ಲ. ಈಗ 10K ಸ್ಟೆಪ್ಸ್ ಕವರ್ ಮಾಡಿ ಅಂತ ಹೇಳ್ತಾರಲ್ವಾ, ನಿಜವಾಗ್ಲೂ ಅದರಿಂದ ಬೆನಿಫಿಟ್ಸ್ ಇದೆಯಾ? ಹೌದು. ನಿಮ್ದು ಲೇಟೆಸ್ಟ್ ಸ್ಟಡಿ ಪ್ರಕಾರ ಏನು ಫೈಂಡ್ ಔಟ್ ಮಾಡಿದ್ದಾರೆ ಅಂದರೆ, ಲಕ್ಷಗಟ್ಟಲೆ ಜನರಿಗೆ ಅವರು ಪ್ಯಾರಾಮೀಟರ್ಸ್ ಅನ್ನು ಚೆಕ್ ಮಾಡಿದ್ದಾರೆ. ಓಕೆ, ರ್ಯಾಂಡಮೈಸ್ಡ್ ಕಂಟ್ರೋಲ್ ಸ್ಟಡಿ. ಇದರ ಪ್ರಕಾರ ಏನಂದರೆ, ನೀವು 10,000 ಸ್ಟೆಪ್ಸ್ ಮಾಡಿದರೆ ನಿಮ್ಮ ಚಾನ್ಸಸ್ ಆಫ್ ಸಡನ್ ಡೆತ್ ವಿಲ್ ರೆಡ್ಯೂಸ್ ಬೈ 50%. ಓಕೆ ಓಕೆ ಓಕೆ. ಏನು ಮಾಡಲಿಲ್ಲ ಆದರೂ ಅಷ್ಟೇ 10,000 ಸ್ಟೆಪ್ಸ್ ಮಾತ್ರ ಕಂಪ್ಲೀಟ್ ಮಾಡಿ, ನಿಮ್ಮ ಸಾಯುವ ಚಾನ್ಸಸ್ ಇದೆಯಲ್ಲ ಸಡನ್ ಆಗಿ, ಅದು 50%ಗೆ ಕಟ್ ಆಗುತ್ತೆ. ಸೊ ಸಡನ್ ಆಗಿ 10,000 ಸ್ಟೆಪ್ಸ್ ಮಾಡಲಿಕ್ಕೆ ಸಹ ಆಗೋದಿಲ್ಲ. 6,000 ಮಾಡಿ, ಓಕೆ, ಅದರಾದ್ಮೇಲೆ 8,000 ಮಾಡಿ, ಮತ್ತೆ 10,000ಗೆ ಹೋಗಿ. ಅದನ್ನು ನಾವು ಸ್ಪ್ಲಿಟ್ ಕೂಡ ಮಾಡ್ಕೊಬೋದಲ್ಲ, ಮಾರ್ನಿಂಗ್ 1 hour ಆ ಥರ ಅಲ್ಲ. 10,000 ಸ್ಟೆಪ್ಸ್ ಇಡೀ ದಿವಸದ ಹೇಳುದು. ಓಕೆ, ನೀವು ಬಾತ್ರೂಮಿಗೆ ಹೋದದ್ದು ಸಹ ಸ್ಟೆಪ್ಸೇ, ನೀವು ಬೆಡ್ರೂಮಲ್ಲಿ ನಡೆದದ್ದು ಸಹ ಸ್ಟೆಪ್ಸೇ, ಕಿಚನಲ್ಲಿ ನಡೆದದ್ದು ಸಹ ಸ್ಟೆಪ್ಸೇ. ಸರ್, ಬಟ್ ನನಗೆ ಒಂದು ಮೊಮೆಂಟಮ್ ಅಂತ ಇರುತ್ತಲ್ಲ ಸರ್, ಅಂದರೆ ಈಗ ತುಂಬ ಈಸಿಯಾಗಿ ತುಂಬ ಸ್ಲೋ ಆಗಿ ವಾಕ್ ಮಾಡಿದ್ರು ಬೆನಿಫಿಟ್ಸ್ ಇದೆಯಾ, ಇಲ್ಲಾಂದರೆ ಒಂದು ಡೀಸೆಂಟ್ ಸ್ಪೀಡಲ್ಲಿ? ಈಗ ಫಸ್ಟ್ ಆಫ್ ಆಲ್ ಏನಂದರೆ, ಕಾರ್ಡಿಯೋ ಇದೆಯಲ್ಲ ಅದು ಮಾಡೋದು ನಿಮ್ಮ ಫ್ಯಾಟ್ ಲಾಸ್ ಸಿಗಲ್ಲ. ಇದನ್ನು ಫಸ್ಟ್ ತಲೆಯಿಂದ ತೆಗೆದಾಕ್ಬೇಕು ಜನರು. ಅದು ನಿಮ್ಮ ಕಾರ್ಡಿಯೋವಾಸ್ಕ್ಯುಲರ್ ಹೆಲ್ತಿಗೆ ಓಕೆ ಮಾಡೋದು. ಓಕೆ, ಅದರಿಂದ ನೀವು ಸಣ್ಣ ಆಗ್ತೇವೆ ಇಲ್ಲ, ನೀವು ಸಣ್ಣ ಆಗೋದು ಡಯಟ್ ಇಂದ ಮಾತ್ರ. ನಾನು ಅದಕ್ಕೆ ಹೇಳೋದು, ಇಟ್ಸ್ 0% ವರ್ಕೌಟ್ ಆರ್ ಕಾರ್ಡಿಯೋ, ಇಟ್ಸ್ 100% ಡಯಟ್. ಓಕೆ, 100% ಡಯಟ್ ಅಲ್ಲಿ ಆಚೆ ಈಚೆ ಆದರೆ 1 kg ಲಾಸ್ ಆಗಲ್ಲ. ನೀವು ಜಿಮ್ಮಲ್ಲಿ ತಿಪ್ಪರ್ಲಾಗ ಹೊಡೀರಿ, ಗಂಟೆ ಕಾರ್ಡಿಯೋ ಮಾಡಿ, 100% ಡಯಟ್.
ಕಾರ್ಡಿಯೋ ಏನು ಮಾಡ್ತೀರಲ್ಲ, ಈಗ ನೀವು ಕೇಳಿದ್ದೀರಾ ಬೆನಿಫಿಟ್ ಏನಿದೆ, ಕಾರ್ಡಿಯೋದು ಬೆನಿಫಿಟ್ ಏನಿದೆ. ಕಾರ್ಡಿಯೋ ಜಾಸ್ತಿ ಮಾಡಿದರೆ ನಿಮ್ಮ ಫ್ಯಾಟ್ ಹೋಗಲ್ಲ, ಅದು ಗೊತ್ತಾ ನಿಮಗೆ? ಓಕೆ, ಜಾಸ್ತಿ ಮಾಡಿದ್ರೆ ಫ್ಯಾಟ್ ಹೋಗಲ್ಲ. ಓಕೆ, ಫಸ್ಟಿಗೆ ನೀವು ಅರ್ಥ ಮಾಡ್ಬೇಕು, ಇದು ಕಾರ್ಟಿಸಾಲ್ ಪ್ರಾಬ್ಲಮ್, ಇದು ಫ್ಯಾಟ್ ಪ್ರಾಬ್ಲಮ್ ಅಲ್ಲ. ಸೊ ಕೆಲವರು ವರ್ಕೌಟ್ ಆದ ಕೂಡಲೇ ಗಂಟೆ ಕಟ್ಲೆ HIIT ಅದು ಇದು ಮಾಡ್ತಾರೆ. ಅದಕ್ಕೆ ಸಹ ನಾನು ಸ್ಟಡೀಸ್ ಕೊಡ್ತೇನೆ, ನೀವು ಅದನ್ನು ಪಬ್ಲಿಷ್ ಮಾಡ್ಬೋದು. ಓಕೆ ಓಕೆ, ಸ್ಟಡೀಸಲ್ಲಿ ಏನು ಕಂಡು ಬಂದಿದೆ ಅಂದರೆ, ನೀವು ಸ್ಟ್ರೆಸ್ಫುಲ್ ಕಾರ್ಡಿಯೋ ಆಫ್ಟರ್ ವರ್ಕೌಟ್ ಮಾಡಿದರೆ ನಿಮ್ಮ ಮಸಲ್ ಗೇನಿಗೆ ಸ್ಯಾಂಪರ್ ಮಾಡುತ್ತೆ, ನಿಮ್ಮ ಹೊಟ್ಟೆದ ಕಾರ್ಡಿಯೋ ನಿಮ್ಮ ಹೊಟ್ಟೆದ ಫ್ಯಾಟ್ ಸಹ ಹೋಗಲ್ಲ ಅಂತ. ಓಕೆ, ಅದಕ್ಕೆ ಬೆಸ್ಟ್ ವೇ ಏನಂದರೆ ಪೋಸ್ಟ್ ವರ್ಕೌಟ್ 20 ಮಿನಿಟ್ಸ್ ಕಾರ್ಡಿಯೋ ಮಾಡಬೇಕು. ಆಫ್ಟರ್ ವರ್ಕೌಟ್ ಬ್ರಿಸ್ಕ್ ವಾಕ್ 20 ಮಿನಿಟ್ಸ್, ನಿಮಗೆ ಅದು ಜಾಸ್ತಿ ಸ್ಟ್ರೆಸ್ ಆಗಬಾರ್ದು. ಓಕೆ, ಮತ್ತೆ ಓವರ್ ಆಲ್ ಇಡೀ ದಿವಸದ ಇದೆಯಲ್ಲ ಸ್ಟೆಪ್ಸ್ ಇದೆಯಲ್ಲ, ಅದನ್ನು 10,000 ಸ್ಟೆಪ್ಸ್ಗೆ ಇಟ್ಟರೆ ಅತಿ ಉತ್ತಮ ಅಂತ. ಸೂಪರ್ ಸರ್. ಸೊ ಆಫ್ಟರ್ ವರ್ಕೌಟ್ ಒಂದು 20 ಮಿನಿಟ್ಸ್ ಸಾಕು. ಹೌದು, ಕಾರ್ಡಿಯೋ ಅಂದ್ರೆ ಲೈಕ್ ಟ್ರೆಡ್ಮಿಲ್ ಆಗಲಿ ಯಾವ್ದು ಸಾಗತ್ತೆ, ಲೈಟ್ ಕಾರ್ಡಿಯೋ. ನಿಮ್ಮ ಎಟ್ ದಿ ಎಂಡ್ ಆಫ್ ದ ಡೇ ಅದು ಮಾಡಲಿಲ್ಲ ಆದರೂ ತೊಂದರೆ ಇಲ್ಲ, ನಿಮ್ಮ ದಿವಸದ್ದು 10,000 ಸ್ಟೆಪ್ಸ್ ಕಂಪ್ಲೀಟ್ ಆಗಬೇಕು. ಸರ್, ಇದರಲ್ಲಿ ಈಗ ತುಂಬ ವೆಯ್ಟ್ ಗೇನ್ ಇದ್ದವರು ಸಡನ್ ಆಗಿ ವೆಯ್ಟ್ ಲಾಸ್ ಆದಾಗ ಲೂಸ್ ಸ್ಕಿನ್ ಆಗುತ್ತೆ. ಸೊ ಅದು ಎಲ್ಲರೂ ಕೂಡ ಫೇಸ್ ಮಾಡ್ತಿದ್ದಾರೆ. ಈವನ್ ಸ್ಟ್ರೆಚ್ ಮಾರ್ಕ್ಸ್ ಓಕೆ, ಅದು ಕೂಡ ಇಶ್ಯೂನೇ. ಬಟ್ ಆ ಲೂಸ್ ಸ್ಕಿನ್ನಿಂದ ಹೆಂಗಾಗುತ್ತೆ ಅಂದರೆ, ಅವ್ರು ಸಣ್ಣ ಆದರೂ ಕೂಡ ಶರ್ಟ್ ಬಿಚ್ಚೋದಕ್ಕಾಗಲ್ಲ, ಏನೋ ಒಂದು ಇನ್ಸೆಕ್ಯೂರಿಟಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದು ಹೆಂಗೆ, ಲೂಸ್ ಸ್ಕಿನ್ ಆಗದೇ ಇರೋ ರೀತಿ? ಲೂಸ್ ಸ್ಕಿನ್ನನ್ನು ಫಸ್ಟ್ ಪ್ಲೇಸಲ್ಲಿ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ. ಲೂಸ್ ಸ್ಕಿನ್ ಆದರೆ ಲೂಸ್ ಸ್ಕಿನ್ ಆಯ್ತು, ಅದು ಮುಗೀತು. ಯಾಕಂದ್ರೆ ನಮ್ಮ ಬಾಡಿ ಸ್ಕಿನ್ ಇದೆಯಲ್ಲ, ಅದರದ್ದು ಇಲಾಸ್ಟಿನ್ ಮತ್ತು ಕೊಲಾಜಿನ್ ಅಂತ ಇರುತ್ತೆ. ಅದು ಡ್ಯಾಮೇಜ್ ಆದರೆ ಅದನ್ನು ನಿಮಗೆ ಸರಿ ಮಾಡ್ಲಿಕ್ಕೆ ಆಗಲ್ಲ. ಈಗ ಅದನ್ನು ಮಿನಿಮೈಸ್ ಮಾಡ್ಬೋದು. ಹೇಗೆ? ಒಂದು, ಯು ಕ್ಯಾನ್ ಗೋ ವಿತ್ ಪೆಪ್ಟೈಡ್ಸ್. ಈಗ GHKCU ಅಂತ ಪೆಪ್ಟೈಡ್ಸ್ ಇದೆ, ಅದನ್ನು ನೀವು ಪ್ರಾಪರ್ ಆಗಿ ಡಾಕ್ಟರ್ ಗೈಡೆನ್ಸಲ್ಲಿ ಯೂಸ್ ಮಾಡಿದರೆ ಇಟ್ ಮೈಟ್ ಹೆಲ್ಪ್. ನಾನು ಹೇಳ್ತಿಲ್ಲ, ಅದು ಮಾಡೇ ಮಾಡುತ್ತೆ. ಓಕೆ, ಮಿನಿಮೈಸ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಇದು ಮಾಡ್ಲಿಕ್ಕೆ ಆಗಲ್ಲ. ಓಕೆ ಓಕೆ. ಸೆಕೆಂಡ್ ಏನು ಮಾಡ್ಬೋದು ಅಂದರೆ, ರಪ್ ಅಂತ ಫ್ಯಾಟ್ ಲಾಸ್ ಮಾಡ್ತಾರೆ. ನಿಮ್ಗೆ ಅರ್ಥ, 100 kg ಇಂದ 50 kg ಬರ್ತಾರೆ, ಆಗ ಲೂಸ್ ಸ್ಕಿನ್ ಆಗೇ ಆಗುತ್ತೆ. ಓಕೆ, ಬಟ್ ಅದನ್ನು ಮಿನಿಮೈಸ್ ಮಾಡ್ಬೋದು. ಹೇಗೆ ಅಂದರೆ, ನಿಧಾನಕ್ಕೆ ಫ್ಯಾಟ್ ಲಾಸ್ ಮಾಡ್ತಾ ಬನ್ನಿ, ಫ್ಯಾಟ್ ಲಾಸ್ ಜೊತೆ ಮಸಲ್ ಗೇನ್ ಮಾಡ್ತಾ ಬನ್ನಿ. ಆಗ ಏನಾಗುತ್ತೆ, ಅದು ಲೂಸ್ ಸ್ಕಿನ್ನಿಗೆ ಮಸಲ್ ಜಾಸ್ತಿ ಆಗುವಾಗ ಕವರ್ ಆಗುತ್ತೆ, ಇಲ್ಲ ನೇತಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು 6 months ಅಂತ ಗೋಲ್ ಹಿಡಿದ್ರೆ ಅದೇನು ಟೈಮ್ ತಗೊಳ್ಳಿ, ಅರ್ಜೆಂಟ್ ಮಾಡಿ. ಎಷ್ಟು ಬೇಗ ಫ್ಯಾಟ್ ಹೋಗುತ್ತೆ ಅಷ್ಟು ಬೇಗ ಅದು ವಾಪಸ್ ಬರುತ್ತೆ ನೀವು ಬಿಟ್ಟಾಗ. ಇದು ನಾನು ಫೇಸ್ ಮಾಡಿ. ಸ್ಲೋ ಆಗಿ ನೀವು ಬಿಡ್ತೀರಾ ಫ್ಯಾಟ್ ಲಾಸ್ ಮಾಡ್ತೀರಾ, ಅಷ್ಟೇ ಸ್ಲೋ ಆಗಿ ನೀವು ಬಿಟ್ಟಾಗ ಸರ್ ನಿಮಗೆ ಫ್ಯಾಟ್ ಗೇನ್ ಆಗಲ್ಲ. ನಾನು ಇದು ಎಷ್ಟು ನಮ್ಮ ಕ್ಲೈಂಟ್ಸ್ 1000 ಗಟ್ಟಲೆ ಜನರನ್ನು ನಾವು ರೆಡಿ ಮಾಡಿದ್ವಿ, ಎಲ್ಲರ ಕೇಸಲ್ಲಿ ಹಾಗೆ. ಓಕೆ ಸರ್, ಈಗ ನಾರ್ಮಲಾಗಿ ವರ್ಕೌಟ್ ಮಾಡೋರು ಅಂದರೆ ನಮ್ಮಂಥವ್ರಿಗೆ ಬೇಸಿಕ್ ಸಪ್ಲಿಮೆಂಟ್ಸ್ ನಾವು ಎವ್ರಿ ಡೇ ನಾವು ಕ್ಯಾರಿ ಮಾಡಬೇಕು, ಯೂಸ್ ಮಾಡಬೇಕು ಅಂದರೆ ನೀವು ನನಗೆ ಒಮೆಗಾ 3 ಸಜೆಸ್ಟ್ ಮಾಡಿದ್ರಿ. ಸೊ ಈ ಥರದ್ದು ಬೇಸಿಕ್ ಸಪ್ಲಿಮೆಂಟ್ಸ್ ಯಾಕೆ ಯೂಸ್ ಮಾಡಬೇಕು? ನಿಮಗೆ ಬೇಸಿಕ್ ಆಗಿ ನಾನು ಏನು ಹೇಳ್ತೇನಲ್ಲ ಸಪ್ಲಿಮೆಂಟ್, ಅದನ್ನು ರ್ಯಾಂಕ್ ಮಾಡ್ತಾ ಬರ್ತೇನೆ ನಾನು. ಓಕೆ, ಫಸ್ಟಿಗೆ ಸಪ್ಲಿಮೆಂಟ್ ತಗೊಳ್ಳೋಕ್ಕಿಂತ ಮುಂಚೆ ನೀವು ಬ್ಲಡ್ ಟೆಸ್ಟ್ ಮಾಡಿ. ಓಕೆ, ಇಲ್ಲಿ ಜನರದ್ದು ಫಸ್ಟ್ ಮಿಸ್ಟೇಕ್ ಮಲ್ಟಿವಿಟಮಿನ್ ತಗೊಳ್ತಾರೆ ಫಸ್ಟಿಗೆ ಹೋಗಿ. ಮಲ್ಟಿವಿಟಮಿನೇ ಒಂದು ಸ್ಕ್ಯಾಮ್. ಓಕೆ, ಕೆಲವು ಫ್ಯಾಟ್ ಸಾಲ್ಯೂಬಲ್ ಇರುತ್ತೆ ವೈಟಮಿನ್ಸ್, ಮಿನರಲ್ಸ್, ಕೆಲವು ವಾಟರ್ ಸಾಲ್ಯೂಬಲ್ ಇರುತ್ತೆ, ಕೆಲವೊಂದು ಬೆಳಿಗ್ಗೆ ತಗೊಳ್ಬೇಕಾಗತ್ತೆ, ಕೆಲವೊಂದು ನೈಟ್ ತಗೊಳ್ಬೇಕಾಗತ್ತೆ, ಕೆಲವು ಇದ್ರ ಜೊತೆ ಅದು ತಗೊಂಡ್ರೆ ಅದಕ್ಕಾಗಲ್ಲ ಇದಕ್ಕಾಗಲ್ಲ, ಆ ಥರ ಇರುತ್ತೆ. ಫಸ್ಟಿಗೆ ನೀವು ಒಂದು ಬೇಸಿಕ್ ಟೆಸ್ಟ್ ಮಾಡಿ. ಮೇಯ್ನ್ ಆಗಿ ಅಟ್ಲೀಸ್ಟ್ ವೈಟಮಿನ್ D3 ಮತ್ತು B12 ಡಿಫಿಷಿಯನ್ಸಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿ. ಅದು ನಿಮ್ಮ ಟಾಪ್ ಟಿಯರಲ್ಲಿ ಬರುತ್ತೆ. ವೈಟಮಿನ್ B12 ಮತ್ತು ನಿಮ್ಮ ವೈಟಮಿನ್ D ಡಿಫಿಷಿಯನ್ಸಿ ಇದ್ದರೆ ನಿಮ್ಮ ಬಾಡಿಗೆ ಕ್ಯಾಲ್ಸಿಯಂ ಸಹ ಅಬ್ಸಾರ್ಬ್ ಆಗಲ್ಲ, ನಿಮ್ಮ ಇಮ್ಯುನಿಟಿ ವೀಕ್ ಇರುತ್ತೆ. ಫಸ್ಟ್ ಸಪ್ಲಿಮೆಂಟ್ ಅದು ನೀವು ಜಿಮ್ ಟ್ರೈನರ್ ಹತ್ರ ತಗೊಳ್ಳೋದಲ್ಲ. ಓಕೆ, ಜಿಮ್ ಟ್ರೈನರ್ ಕೊಡ್ತಾರೆ, ಆದರೆ ಡಾಕ್ಟರ್ ಇದು ಸಹ ನೀವು ಸಜೆಷನ್ ತಗೊಳ್ಬೇಕು, ಎಷ್ಟು ಹಾಕ್ಬೇಕು ಏನು ಅಂತ. ಸೊ ಅದು ನಂಬರ್ 1 ಬರುತ್ತೆ, ವೈಟಮಿನ್ D3 ಮತ್ತು B12. ಓಕೆ, B12 ಡಿಫಿಷಿಯನ್ಸಿ ಇಲ್ಲದಿದ್ದರೆ ತಗೊಳ್ಬೇಡಿ, ಅದು ಅಗೇನ್ ಜಾಸ್ತಿ ಅದು ಆದರೂ ಟಾಕ್ಸಿಕ್. ಓಕೆ ಓಕೆ, ಸೆಕೆಂಡ್ ಇದು ಬಂದುಬಿಟ್ಟು ನನ್ನ ಲೆಕ್ಕದಲ್ಲಿ ಅದು ಫಿಶ್ ಆಯಿಲ್. ಓಕೆ, ಫಿಶ್ ಆಯಿಲ್ ನೀವು ತುಂಬಾ ಇಂಪಾರ್ಟೆಂಟ್. ಅದೇ ಫಿಶ್ ಆಯಿಲ್ ಅಂದರೆ ನೀವು ಮೆಡಿಕಲ್ ಇದು ಫಿಶ್ ಆಯಿಲ್ ತಗೊಳ್ಳಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಅದು ಚೀಪೆಸ್ಟ್ ಫಾರ್ಮ್. ನಿಮಗೆ ಅದು ಇಥೈಲ್ ಈಸ್ಟರ್ ಫಾರ್ಮ್ ಅಂತ ಹೇಳೋದು ಅದಕ್ಕೆ. ಓಕೆ, ನೀವು ಏನು ತಗೊಳ್ಬೇಕು, ಟ್ರೈಗ್ಲಿಸರೈಡ್ ಫಾರ್ಮಲ್ಲಿ ಇದ್ದದ್ದು. ಓಕೆ, ಅದರಲ್ಲಿ ಸಹ EPA ಮತ್ತು DHA ಅಂತ ಬರೆದಿರ್ತಾರೆ, ಅದು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರಬೇಕು. EPA ಮತ್ತು DHA 400 ಪ್ಲಸ್ ಇರಬೇಕು. ಓಕೆ, ಅದು ಸೆಕೆಂಡ್ ಇದು ಇಂಪಾರ್ಟೆಂಟ್. ಅದು ಸಹ ಅಷ್ಟೇ, ನೀವು ಎನಿ ಟೈಮ್ ತಗೊಳ್ಬೋದು ವಿತ್ ಮೀಲ್. ಓಕೆ, ಥರ್ಡ್ ಇದು ಬಂದ್ಬಿಟ್ಟು ಮೇಜರ್ ಬೆನಿಫಿಟ್ ಏನು ಒಮೆಗಾ 3? ಒಮೆಗಾ 3 ನಿಮ್ಮ ಜಾಯಿಂಟ್ ಹೆಲ್ತ್, ಓಕೆ, ನಿಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ. DHA ಇದೆಯಲ್ಲ, ನಿಮ್ಮ ಬ್ರೈನ್ ಕೂಡ DHA ಇಂದನಾಗುತ್ತೆ, ನಿಮ್ಮ ಬ್ರೈನ್ ಹೆಲ್ತನ್ನು ಇಟ್ಕೊಳ್ಳುತ್ತೆ, ಚೆನ್ನಾಗಿ ಇಟ್ಕೊಳ್ಳುತ್ತೆ. ಆ್ಯಂಡ್ ಇದನ್ನು ನಾವೇನು ವರ್ಕೌಟ್ ಮಾಡೋರು ಅಷ್ಟೇ ಅಲ್ಲ, ನಾರ್ಮಲ್ ಆಗಿ ಯಾವುದು ಪ್ರೆಗ್ನೆನ್ಸಿಗೆ ಫಸ್ಟ್ ಏನು ಕೊಡೋದು ಟ್ಯಾಬ್ಲೆಟ್. ಎಸ್, ಒಮೆಗಾ ಒಂದು ಇದ್ದೇ ಇರುತ್ತೆ.
ಒಮೆಗಾ ವೈಟಮಿನ್ D3 ಕೊಡ್ತಾರೆ. ಯಾರು ಪ್ರೆಗ್ನೆಂಟ್ ವುಮನ್ಗೆ ಸಹ ಅದು ಕೊಡ್ತಾರೆ. ಓಕೆ. ಥರ್ಡ್ ಇದು ಬಂದ್ಬಿಟ್ಟು ಕ್ರಿಯೇಟಿನ್. ಕ್ರಿಯೇಟಿನ್ ಹೇಳಿದ ಕೂಡಲೇ ಜನ ಅದು ಅದರಲ್ಲಿ ಕಿಡ್ನಿ ಹೋಗುತ್ತೆ, ಅದು ಇಲ್ಲ. ಕ್ರಿಯೇಟಿನ್ ಅಷ್ಟು ರಿಸರ್ಚ್ ಆದ ಸಪ್ಲಿಮೆಂಟ್ ಇನ್ನೊಂದಿಲ್ಲ. 1000 ಮೇಲೆ ಸ್ಟಡೀಸ್ ಆಗಿದೆ. 1000 ಸ್ಟಡೀಸ್ ಅಲ್ಲಿ ಸಹ ಬಂದದ್ದೇನಂದ್ರೆ ಕ್ರಿಯೇಟಿನ್ ಇದು ಬೆನಿಫಿಟ್ಸ್, ಒಂದೇ ಒಂದು ಅದರದ್ದು ಬ್ಯಾಡ್ ಔಟ್ಕಮ್ ಬರಲಿಲ್ಲ. ಓಕೆ. ಕ್ರಿಯೇಟಿನ್ ತಗೊಂಡ್ರೆ ನಿಮಗೆ, ನಾನು ಕ್ರಿಯೇಟಿನ್ ಬಗ್ಗೆ ಒಂದು 100 ವಿಡಿಯೋ ಮಾಡಿದ್ದೇನೆ ನನ್ನ ಇನ್ಸ್ಟಾಗ್ರಾಮಲ್ಲಿ, ಚೆಕ್ ಮಾಡಿ. ಕ್ರಿಯೇಟಿನ್ ತಗೊಂಡ್ರೆ ನಿಮ್ಮ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಕಾಗ್ನೇಟಿವ್ ಫಂಕ್ಷನ್ ಇಂಪ್ರೂವ್ ಆಗುತ್ತೆ. ಎಷ್ಟಂದ್ರೆ 2 ಪಾರ್ಟಿಗೆ ಕ್ರಿಯೇಟಿನ್ ಕೊಟ್ಟಿದ್ದಾರೆ. ಒಂದು ಪಾರ್ಟಿಗೆ 5 ಗ್ರಾಮ್, ಇನ್ನೊಂದು ಪಾರ್ಟಿಗೆ 25 ಗ್ರಾಮ್. ಅವರನ್ನು 48 ಗಂಟೆ ಮಲಗ್ಲಿಕ್ಕೆ ಬಿಡ್ಲಿಲ್ಲ. ಅದಾದ್ಮೇಲೆ ಎಕ್ಸಾಮ್ ಬರೆಸಿದ್ದಾರೆ. 25 ಗ್ರಾಮ್ ತಗೊಂಡ ಕ್ರಿಯೇಟಿನ್ ತಗೊಂಡ ಗ್ರೂಪ್ ಇದೆಯಲ್ಲ, ಇವರ್ಕಿಂತ ಬೆಟರ್ ಪರ್ಫಾರ್ಮ್ ಮಾಡಿದ್ದಾರೆ. ಅವರ ಪ್ರೀವಿಯಸ್ ರಿಸಲ್ಟ್ಗಿಂತ ಬೆಟರ್ ಪರ್ಫಾರ್ಮ್ ಮಾಡಿದ್ದಾರೆ. ಓಕೆ ಓಕೆ. ಸೊ ಕ್ರಿಯೇಟಿನ್ ಖಾಲಿ ನಿಮ್ಮ ಮಸಲಿಗೆ ಅಲ್ಲ, ನಿಮ್ಮ ಬ್ರೈನಿಗೆ ಕೂಡ ಅದು ಸಹ ತುಂಬ ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ ಒಬ್ಬ ನನಗೆ ಸಜೆಸ್ಟ್ ಮಾಡಿದೆ. ಯಾವ ಥರ ಅಂದರೆ, ಇವಾಗ 100 ಗ್ರಾಮ್ ಕ್ರಿಯೇಟಿನ್ ಏನೋ ಬಾಡಿ ಒಳಗಡೆ ಹೋದಾಗ ಅದ್ರದ್ದು ಆ್ಯಕ್ಚುಲಿ ವರ್ಕ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ನನಗೆ ಅವನು ಯಾವ ಥರ ಗೈಡ್ ಮಾಡಿದೆ ಅಂದರೆ, ಎವ್ರಿ ಡೇ 20 ಗ್ರಾಮ್ ಕ್ರಿಯೇಟಿನ್ನ ಲೋಡ್ ಮಾಡುವಂತ. ಸರಿನಾ? ಇದು ಪಾರ್ಷಲ್ ಸರಿ ಮತ್ತೆ ಅರ್ಧ ತಪ್ಪು ಇದೆ, ಸ್ವಲ್ಪ ಜಾಸ್ತಿ ತಪ್ಪೇ ಇದೆ ನೋಡಿ. ಅದು ಲೋಡಿಂಗ್ ಪೇಸ್ ಅಂತ ಹೇಳೋದು. ಅಗೇನ್ ಅದು ಲೋಡಿಂಗ್ ಪೇಸ್ ಅಗತ್ಯ ಇಲ್ಲ. ಕ್ರಿಯೇಟಿನ್ ನೀವು ತಗೊಂಡ ಕೂಡಲೇ ನಾಳೆ ನಿಮಗೆ ವರ್ಕ್ ಮಾಡಲ್ಲ. ಕ್ರಿಯೇಟಿನ್ ತಗೊಂಡು ನಿಮ್ಮ ಮಸಲ್ ಅಲ್ಲಿ ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗಬೇಕು. ಅಂದ್ರೆ ನೀವು ಇವತ್ತು ತಗೊಂಡ್ರೆ ಕಂಟಿನ್ಯೂಸ್ ತಗೊಳ್ತಾ ಹೋಗ್ಬೇಕು. ಅಟ್ಲೀಸ್ಟ್ 4 ವೀಕ್ಸ್ ಆದ್ಮೇಲೆ ನಿಮ್ಗೆ ಅದರದ್ದು ರಿಸಲ್ಟ್ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಸಡನ್ ಆಗಿ ಲೋಡ್ ಮಾಡಿದ್ರೆ ಕೆಲವರಿಗೆ ಏನಾಗುತ್ತೆ, ಕೆಲವರಿಗೆ ವಾಂತಿ ಬರುತ್ತೆ, ಕೆಲವರಿಗೆ ಬ್ಲೋಟಿಂಗ್ ಆಗುತ್ತೆ. ಬಟ್ ಜನರಲಿ ಸೇಫೇ ಅದು. ಓಕೆ. ಬಟ್ 20 ಗ್ರಾಮ್ಸ್ ಪ್ರತಿ ದಿವಸ ಇಟ್ಸ್ ಟೂ ಮಚ್. ಓಕೆ. ನಾನೇನು ಜನರಲ್ ಆಗಿ ಹೇಳೋದಂದ್ರೆ 5 ಗ್ರಾಮ್ಸ್ ಇಂದನೇ ಲೋಡ್ ಮಾಡಿ. ಓಕೆ. ಸೊ ಜಿಮ್ ಸ್ಟಾರ್ಟ್ ಮಾಡಿದ ಕೂಡಲೇ ಲೋಡ್ ಮಾಡ್ತಾ ಹೋಗಿ. ಮತ್ತೆ ಇದನ್ನು ಯಾರು ಸಹ ತಗೊಳ್ಬಹುದು, ಲೈಕ್ ಖಾಲಿ ಜಿಮ್ಮಿಗೆ ಹೋಗುವವರು ಅಂತಲ್ಲ. ಫಸ್ಟ್ ಆಫ್ ಆಲ್ ಇದು ಜಿಮ್ಮಿಗೆ ಹೋಗುವವರಿಗೆ ಮಾಡಿದಲ್ಲ, ಇದು ಒಲಿಂಪಿಕ್ಸ್ ಇದು ಅಥ್ಲೀಟ್ಸ್ ಅವರು ಫಸ್ಟ್ ಯೂಸ್ ಮಾಡಿದ್ದು ಬಾರ್ಸೆಲೋನಾ ಒಲಿಂಪಿಕ್ಸ್ ಅಲ್ಲಿ, ಮೇ ಬಿ 1992 ಅಲ್ಲಿ. ಓಕೆ. ಸೊ ಇದು ಜಿಮ್ ಅವರಿಗೆ ಮಾಡಿದೆ ಅಲ್ಲ, ಬಟ್ ಇದರದ್ದು ಬೆನಿಫಿಟ್ ಎಲ್ಲರಿಗೂ ಸಿಗುತ್ತೆ ಸರ್. ವರ್ಕೌಟ್ ಮಾಡುವವರಿಗೆ, ಸ್ಪೆಷಲಿ ವರ್ಕೌಟ್ ಮಾಡುವ ತಾತನೂ ತಗೊಳ್ಬಹುದು, ಲೇಡೀಸು ತಗೊಳ್ಬಹುದು, 18 ಮೇಲೆ ಇದ್ದ ಯಾರು ಕೂಡ ತಗೊಳ್ಬಹುದು. ಇದ್ರ ಬೆನಿಫಿಟ್ ಏನಂದ್ರೆ ನಿಮ್ಮ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಫಸ್ಟ್ ಪ್ಲೇಸ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ನಿಮ್ಮ ಫಟಿಗ್ ಕಮ್ಮಿ ಆಗುತ್ತೆ. ಎಷ್ಟಂದ್ರೆ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಅಲ್ಲಿ ಇರುವವರಿಗೆ ಬ್ರೈನ್ ಇಂಜುರಿಯನ್ನು ಸಹ ಕಡಿಮೆ ಮಾಡುತ್ತೆ ಅದು. ಅಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಇದರಿಂದ ಡೈರೆಕ್ಟ್ ಆಗಿ ಮಸಲ್ ಗೇನ್ ಆಗೋದಿಲ್ಲ, ಇದರಿಂದ ನಿಮ್ಮ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಅದರಿಂದ ನಿಮ್ಮ ಮಸಲ್ ಗೇನ್ ಆಗುತ್ತೆ. ಸೊ ಇದು ಒನ್ ಆಫ್ ದ ಬೆಸ್ಟ್ ಸಪ್ಲಿಮೆಂಟ್, ಯಾರು ಕೂಡ ತಗೊಳ್ಬಹುದು. ಸೂಪರ್ ಸರ್. ಮಕ್ಕಳಾಗಲ್ಲ ಜಿಮ್ಮಿಗೆ ಹೋದವರಿಗೆ ನೀವು 10,000 ಸ್ಟೆಪ್ಸ್ ಮಾಡಿದ್ರೆ ನಿಮ್ಮ ಚಾನ್ಸಸ್ ಆಫ್ ಸಡನ್ ಡೆತ್, ಮಾಸ್ಟರ್ಬೇಷನ್ಗೆ ಮತ್ತೆ ನಿಮ್ಮ ಜಿಮ್ ಇದು ಗೇನ್ಸ್, ನಮ್ಮ ಭಾರತ ಸಂವಿಧಾನದ ಕಾನೂನು ಹೇಳುತ್ತೆ, ನೀವು ಸೆಕ್ಸುವಲಿ ಸ್ಯಾಟಿಸ್ಫೈ ಆಗ್ಲಿಲ್ಲ ಆದ್ರೆ ನಿಮ್ಗೆ ಡಿವೋರ್ಸ್ ತಗೊಳ್ಬಹುದು. ರೀಸೆಂಟ್ ಆಗಿ ಒಬ್ಬರು ಡೆತ್ ಆಯ್ತು ಕೇಳಿದೆ. ಒಂದ್ ಸೈಕಲ್ ಅಲ್ಲಿ ನಿಮ್ದು ಪರ್ಮನೆಂಟ್ ಟೆಸ್ಟೋಸ್ಟೆರಾನ್ ಪ್ರೊಡಕ್ಷನ್ ಸ್ಟಾಪ್ ಆಗ್ಬಹುದು, ನಿಮ್ಮ ಲಿಪಿಡ್ ಪ್ರೊಫೈಲ್ ಫಕ್ಡ್ ಅಪ್ ಆಗ್ಬಹುದು. ನಿಮ್ಗೆ ಅಗತ್ಯ ಇದೆಯಾ ಮಾಡಿ, ಇಲ್ಲದಿದ್ರೆ ಮಾಡ್ಬೇಕು. ಅವ್ರಿಗೆ ಬಾಡಿ ಬಿಲ್ಡಿಂಗ್ ಬೇಡ, ಆದ್ರೆ ಮೆಡಿಸಿನ್ ಹಾಕ್ಬೇಕಂತ ಬರ್ತದೆ, ನಾನು ಕಳಿಸ್ಬಿಡ್ತೇನೆ. ಸುಮಾರು ಬಾಡಿ ಬಿಲ್ಡರ್ಸ್ ಆಲ್ಮೋಸ್ಟ್ ಡೆತ್ಗೆ ಅನಬೋಲಿಕ್ಸ್ ಇದ್ದು ಇಲ್ಲಿದು 99% ಜನರಿಗೆ ನಾಲೆಜ್ ಹೇಗಿರೋದು ಅಂತ ನನ್ನ ಕೋಚ್ ಇದನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಾನು ಅದನ್ನು ನಿಮ್ಗೆ ಕೊಡ್ತಾ ಇದ್ದೇನೆ. ಅಂಡ್ ಅದು ಯಾವ ಕಂಪ್ನಿ ಅಂತ ಹೇಳಲ್ಲ ಸರ್. ಹೌದು, ಸಿಪ್ಪೆ ತೆಗೆದು ಕೊಡ್ತಾರೆ. ಕಂಪನಿ ಬಿಡಿ, ಯಾವ ಕಂಪೌಂಡ್ ಯೂಸ್ ಮಾಡ್ತಿದ್ದೇನೆ ಅಂತ ಅವನಿಗೆ ಗೊತ್ತಿಲ್ಲ, ಏನ್ ಮೆಡಿಸಿನ್ ಒಳಗಡೆ ಹೋಗ್ತಿದೆ ಅಂತ ಗೊತ್ತಿಲ್ಲ. ಸೀಕ್ರೆಟ್ ಏನಿಲ್ಲ, ನಿಮ್ಗೆ ಗೊತ್ತಾದದ್ ನಿಮ್ ಕೋಚಿಂದ, ಅದನ್ನ ನೀವು ಅವರಿಗೆ ಕೊಡ್ತಾ ಇದ್ದೀರಾ. ನಿಮ್ದು ನಾಲೆಜ್ ಇರೋದು ಅಷ್ಟೇ, ಅದ್ರಲ್ಲಿ ನೀವು ಸಿಪ್ಪೆ ತೆಗೆದು ಕೊಟ್ಟ ಒಂದು ಜೀವನ ಹಾಳು ಮಾಡಿ. ಕಲರ್ ಮೆಡಿಸಿನ್ಸ್ ಕೊಟ್ಟ ನಾಲೆಜೇ ಇಲ್ಲ ಜನರಿಗೆ. 2,000 ರೂಪಾಯಿ ಮೆಡಿಸಿನ್ ಇದ್ರೆ ಅದನ್ನು 20,000 ಸೇಲ್ ಮಾಡ್ತಾರೆ. ಇರುತ್ತೆ 10 ವೈಲ್ಸ್ ಇರುತ್ತೆ, ಅದ್ರಲ್ಲಿ 1 ವೈಲ್ ಅನ್ನು ಕೊಟ್ಬಿಟ್ಟು GH ಇದು 1 ತಿಂಗಳು ಯೂಸ್ ಮಾಡಂತ ಕೊಟ್ಟು ಬಿಡ್ತಾರೆ. 9 ಅವರ್ ಯೂಸ್ ಮಾಡ್ತಾ ಇರ್ತಾರೆ. ಈ ತರ ಎಲ್ಲ ನಡೆಯುತ್ತೆ. ಆ ವ್ಯಕ್ತಿ ಮನಿ ಇನ್ವೆಸ್ಟ್ ಮಾಡಿರ್ತಾನೆ, ಹೆಲ್ತ್ ಇನ್ವೆಸ್ಟ್ ಮಾಡಿರ್ತಾನೆ, ಏನೋ ಒಂದು ಡ್ರೀಮ್ ಕಟ್ಟಿರ್ತಾನೆ. ಇಲ್ಲಿ ಎಷ್ಟಂದ್ರೆ ವೇ ಪ್ರೋಟೀನ್ ಇತ್ತು ಸ್ಟಿಕ್ಕರ್ ತೆಗೆದುಬಿಟ್ಟು ಕೊಡುವಂತ ಕೋಚಸ್ ಇದ್ದಾರೆ. ಒಂದೇ ಟೆಕ್ನಿಕ್ ಇರುವುದು, ಟೆಸ್ಟೋಸ್ಟೆರಾನ್ ಅನ್ನು ಜಾಸ್ತಿ ಮಾಡೋದು, ಸ್ಪರ್ಮ್ ಕೌಂಟ್ ಅನ್ನು ಜಾಸ್ತಿ ಮಾಡೋದು. ಇಂಡಿಯಾ ಈಗ ರಷ್ಯಾ ಆದ್ಮೇಲೆ ಇಂಡಿಯಾ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ ಡೋಪಿಂಗ್ ಇದ್ರಲ್ಲಿ. ನೀವು ಒಲಿಂಪಿಯಾ ಲೆವೆಲ್ ಟೆಸ್ಟಿಂಗ್ ಅನ್ನೇ ಫೂಲ್ ಮಾಡ್ತಾರೆ. ಹಾಗಾದ್ರೆ ಇದನ್ನ ಫೂಲ್ ಮಾಡೋದು ಎಷ್ಟು ದೊಡ್ಡ ವಿಷಯ. ಅವನ ಹೆಲ್ತ್ ಏನಾಗ್ಬೋದು. ನಾನು ಹೇಳಿದಲ್ಲ, ಹೈಯೆಸ್ಟ್ ಜನ ಇಲ್ಲಿ ಬ್ಲೇಡ್ ಹೊಡೆಯುವವರೇ ಇರೋದು. ಪಾಪ ಅದು ಹಳ್ಳಿಯಿಂದ ಎಲ್ಲ ಹುಡುಗರು ಬರ್ತಾರೆ. ಅವನನ್ನು ನಮ್ಗೆ ಈಗ ಇನ್ನೂ ಸರಿ ಮಾಡ್ಲಿಕ್ಕೆ ಆಗ್ತಿಲ್ಲ. 3 ತಿಂಗಳು ಅವನನ್ನು ಎಲ್ಲ ನಾವು ರಿಹ್ಯಾಬ್ ಮಾಡಿಸಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಸಹ ಅವನು ಟೆಸ್ಟೋಸ್ಟೆರಾನ್ ಫ್ರೀ ಟೆಸ್ಟೋಸ್ಟೆರಾನ್ 190ಗೆ ಬಂದಿದೆ. 19 ವರ್ಷದ ಹುಡುಗ ಲೆಕ್ಕ ಹಾಕಿ. ಇನ್ನೂ 100 ವರ್ಷ ಹಿಂದೆ ಇದ್ದಾರೆ, ಈಗಲೂ ಡೈಮಂಡ್ ಬಾಲ್ ತಿನ್ನಿಸ್ತಿದ್ದಾರೆ ಮಕ್ಕಳಿಗೆ. ನನಗೂ ಕೂಡ ಮೆಡಿಸಿನ್ ಹಾಕ್ಬಿಡಿ,
ಏನು ಆಗಲ್ಲ, ರೆಡಿ ಆಗ್ಬಿಡ್ತೀರಾ ಅಂತಾನು ಹೇಳಿದ್ರು. ಈಗ ಒಂದ್ ಹಾವು ಕಚ್ಚಿತು ಸರ್, ಡಾಕ್ಟರ್ ಹತ್ರ ಹೋದ್ರೆ ಯಾವ ಹಾವು ಕಚ್ಚಿತು ಅಂತ ನೀವು ಹೇಳ್ಬೇಕಪ್ಪ. ಸ್ನೇಕ್ ನೇಮ್ ಗೊತ್ತಿಲ್ಲ, ಮೆಡಿಸಿನ್ ಕೊಡಕ್ಕಾಗಲ್ಲ, ಅಂದ್ರೆ ಆಂಟಿಡೋಸ್ ಕೊಡಕ್ಕಾಗಲ್ಲ. ಬಟ್ ಇಲ್ಲಿ ಕೆಲವರು ಏನ್ ಮೆಡಿಸಿನ್ ಒಳಗಡೆ ಹೋಗ್ತಿದೆ ಅಂತ ಗೊತ್ತಿಲ್ಲ. ಇದೇ ರೆಡ್ ಫ್ಲಾಗ್, ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಆದ್ರೆ ನಾಳೆ ಡಾಕ್ಟರ್ ಕೇಳಿದ್ರೆ ಏನ್ ಯೂಸ್ ಮಾಡಿದೀರಾ ಅಂತ ಎಮರ್ಜೆನ್ಸಿ ಸಿಚುವೇಶನ್ ಇದ್ರೆ ಏನ್ ಮಾಡ್ತೀರಾ? ನಿಮ್ಗೆ ಗೈನೋಗೆ ಅವರು ಇಷ್ಟು ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ, ಜೆಮ್ಸ್ ಚಾಕ್ಲೇಟ್ ರಿವರ್ಸ್ ಮಾಡಕ್ ಆಗುತ್ತಾ? ರಿವರ್ಸ್ ಮಾಡ್ಲಿಕ್ಕೆ ಆಗುತ್ತೆ, ಆದ್ರೆ ಅವ್ರು ಬಂದದ್ದು ರಿವರ್ಸ್ ಮಾಡ್ಲಿಕ್ಕೆ ಅಲ್ಲ, ಅವ್ರು ಬಂದದ್ದು ಇನ್ನೂ ಮೆಡಿಸಿನ್ ಹಾಕ್ಬೇಕಂತಾನೆ ಬಂದದ್ದು. ಅವ್ರದ್ದು ರಿಪೋರ್ಟ್ ಮಾಡಿ ನಾವು ನಿಲ್ಲಿಸಿ. ನೀವು ರಿಪೋರ್ಟ್ ನೋಡಿಲ್ಲ ಅಂದಿದ್ರೆ ಮೇ ಬಿ ಇದು ಎಷ್ಟು ಜನ ಮಾಡ್ತಾರೆ ಸರ್? ಯಾರು ಮಾಡಲ್ಲ. ಮೆಡಿಸಿನ್ ಇದೆ, ತಗೋ, ಇಂಜೆಕ್ಟ್ ಮಾಡು, ಕಳ್ಸಲ್ಲ. ಯಾರ್ದು ಎಷ್ಟೆಷ್ಟು ದೊಡ್ಡ ಬಾಡಿ ಬಿಲ್ಡರ್ಸ್ ವರ್ಷಗಟ್ಲೆ ಬ್ಲಡ್ ಟೆಸ್ಟೇ ಮಾಡ್ಲಿಲ್ಲ ಅವ್ರಿಗೆ. ಲೈಫೇ ಹೋಗ್ಬಿಡುತ್ತಲ್ಲ ಸರ್. ಲೈಫ್ ಅಲ್ಲ, ಸತ್ತೋಗ್ತಾರೆ.